ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಜಮೀನು ವಿವಾದದ ಗಲಾಟೆ ನಂತರ ಮನೆಯಿಂದ ಹೋದವ ಶವವಾಗಿ ಪತ್ತೆ. ಶೆಡ್ಡೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆ. ಆತ್ಮಹತ್ಯೆಯೋ ಕೊಲೆಯೋ ಪೊಲೀಸರ ತನಿಖೆ. ಮೋಜು ಮಸ್ತಿ ಮಾಡಲು ಸ್ನೇಹಿತೆಯರಿಗೆ ಪಂಗನಾಮ ಹಾಕಿದ ಕಿಲಾಡಿ ಜೋಡಿ. ಕೆಲಸ ಕೊಡಿಸೋದಾಗಿ ನಂಬಿಸಿ ಹಣ ಪಡೆದು ವಂಚನೆ ಆರೋಪ. ಲಕ್ಷಾಂತರ ರೂಪಾಯಿ ಹಣ ಪಡೆದು ನಂತರ ಕೆಲಸನೂ ಇಲ್ಲ, ವಾಪಸ್ ಹಣನೂ ಕೊಡದೆ ಧೋಕಾ. ಗುಡಿಬಂಡೆ ಅಗ್ನಿಶಾಮಕ ಠಾಣೆಗಿಲ್ಲ ಮೂಲ ಸೌಕರ್ಯ. ವಸತಿಗಳಿಗೆ ಕಾಂಪೌಂಡ್, ಸೋಲಾರ್ ಸೌಲಭ್ಯ ಸೇರಿ ಮೂಲ ಸೌಕರ್ಯಗಳೇ ಇಲ್ಲ. ತುರ್ತು ಸಂದರ್ಭದಲ್ಲಿ ರಕ್ಷಣೆ ಮಾಡುವವರಿಗೆ ರಕ್ಷಣೆಯೇ ಇಲ್ಲ. ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ. ಅಧ್ಯಕ್ಷರಾಗಿ ಎ ಶಶಿಕುಮಾರ್ ಗೆಲುವು. ಇತರೆ ಪದಾಧಿಕಾರಿಗಳ ಅವಿರೋಧ ಆಯ್ಕೆ. ವಾರ್ತೆಗಳ ವಿವರ. ಅದೊಂದು ಜಮೀನು ವಿಚಾರವಾಗಿ ಅಕ್ಕಪಕ್ಕದ ಮನೆಯವರು, ಅದರಲ್ಲೂ ಸಂಬಂಧಿಕರ ನಡುವೆ ಗಲಾಟೆ ಆಗಿದೆ. ಗಲಾಟೆ ನಂತರ ಮನೆಯಿಂದ ಹೋದ ಯುವಕನೋರ್ವ ಸಾವಿನ ಮನೆ ಸೇರಿದ್ದಾನೆ. ಆದರೆ ಇದು ಆತ್ಮಹತ್ಯೆಯೋ ಕೊಲೆಯೋ ಎಂಬ ಅನುಮಾನ ಮೂಡಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಹೀಗೆ ತೋಟದ ಮನೆಯ ಕಲ್ಲಿನ ಶೆಡ್ ಒಂದರಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಈ ಯುವಕನ ಹೆಸರು ಆದರ್ಶ್ ಅಂತ. ಇನ್ನು 27 ವರ್ಷ. ಚಿಕ್ಕಬಳ್ಳಾಪುರ ತಾಲೂಕಿನ ಸೊಣ್ಣಾಪುರ ಗ್ರಾಮದ ವೆಂಕಟೇಶಪ್ಪ ಆಂಜಿನಮ್ಮ ದಂಪತಿಗಳ ಪುತ್ರ. ಗ್ರಾಮದ ಮುನಿರಾಜಪ್ಪ ಹಾಗೂ ವೆಂಕಟೇಶಪ್ಪ ಕುಟುಂಬಸ್ಥರ ನಡುವೆ ಜಮೀನು ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗಿತ್ತಂತೆ. ಇದೇ ವಿಚಾರದಲ್ಲಿ ಮುನಿರಾಜು ಎಂಬಾತ ನಿನ್ನ ಮಗನಿಗೆ ಬೆಳಗ್ಗೆ ಆಗೋದ್ರೊಳಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಆವಾಜ್ ಹಾಕಿದ್ನಂತೆ. ಏನೋ ಗಲಾಟೆಯಾಗಿ 2 ದಿನಗಳು ಕಳೆದಿದ್ದು ನಿನ್ನೆ ಮಧ್ಯಾಹ್ನ ಮನೆಯಿಂದ ಬಂದವನು ಇಂದು ಶವವಾಗಿ ಪತ್ತೆಯಾಗಿದ್ದಾನೆ. ಮನೆಯಿಂದ ಮಧ್ಯಾಹ್ನ ಹೋದವನು ರಾತ್ರಿಯಾದರೂ ಮನೆಗೆ ಬರಲಿಲ್ಲ. ಹೀಗಾಗಿ ಕಾಣೆಯಾದ ಪ್ರಕರಣ ದಾಖಲಿಸಿ ಹುಡುಕಾಟ ನಡೆಸಿದ ಪೊಲೀಸರಿಗೆ ಆದರ್ಶ್ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗದ ಅಮಾನಿ ಗೋಪಾಲಕೃಷ್ಣ ಕೆರೆಯಂಗಳದ ಪಕ್ಕದಲ್ಲೇ ಇರುವ ಜಮೀನೊಂದರ ಪಾಳು ಬಿದ್ದ ಶೆಡ್ನಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಇಲ್ಲ ಸ್ವಾಮಿ, ಅಯ್ಯೋ ರಾತ್ರಿ ಫೋನ್ ಮಾಡಿದ್ನಿ, ಫೋನೇ ತೆಗಿಲ್ಲ. ಬೆಳಗ್ಗಿಂದ ಮಾಡ್ತಾನೆ ಇದ್ದೀನಿ, ಫೋನ್ ತೆಗಿಲ್ಲ ಸ್ವಾಮಿ. ಅಯ್ಯೋ ಆಮೇಲೆ ನಮ್ಗೇನೂ ಗೊತ್ತಿಲ್ಲ ಸ್ವಾಮಿ. ಹುಡುಕಿ ಸಾಕಾಯಿತು. ಫೋನ್ ಮಾಡಿ ಎಲ್ಲಿ ಅವನು ಅಂತಂದೇಳಿ ಆಮೇಲೆ ಕಂಪ್ಲೇಂಟ್ ಕೊಡವ ಅಂತಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ನಮ್ಗೆ ಗೊತ್ತಾಗಿದೆ ಸ್ವಾಮಿ. ನಮ್ಗೇನೂ ಗೊತ್ತಿಲ್ಲ ಸ್ವಾಮಿ. ಯಾವಾಗಿಂದ ಕಾಣ್ತಿಲ್ಲ? 11 ಗಂಟೆಯಿಂದ ಸ್ವಾಮಿ. ನಿನ್ನೆ ಮಧ್ಯಾಹ್ನ ಆವಾಗಿನಿಂದ ಇಲ್ಲ ಸ್ವಾಮಿ. ಏನು ಕೆಲಸ ಮಾಡ್ತಾರೆ ಸ್ವಾಮಿ? ಎಲ್ಲಿ ಹೋಗಲ್ಲ, ತೋಟ ಕೆಲಸ ಮಾಡಿಕೊಂಡು ಮನೆ ಹತ್ರ ಇದ್ದ ಇಲ್ಲ ತೋಟದ ಇದ್ದ. ನೆಲ್ಲಿ ಎತ್ತಾವತ್ತಾ ಇಲ್ಲ ಸ್ವಾಮಿ. ಏನು ಮಾಡಬೇಕು? ಏನಿಲ್ಲ ಸ್ವಾಮಿ. ಬಟ್ರ ಕೆಲ್ಸಕ್ಕೆ ಹೋಗ್ತಾ ಇದ್ನ ಅವಾಗ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಯಾವ ಅಭ್ಯಾಸ ಏನೂ ಇಲ್ಲ ಅಂಥದ್ದು. ವ್ಯವಹಾರಗಳೇನೂ ಇಲ್ಲ. ಮತ್ತೆ ಯಾಕೆ ಮನೇಲಿ ಜಗಳ ಆಗಿತ್ತಾ? ಮನೇಲಿ ಏನಿಲ್ಲ ಸ್ವಾಮಿ. ಮತ್ತೆ ಯಾಕೆ ಏನಾಗಿದೆ? ಅಪ್ಪ ಸ್ವಾಮಿ, ನೆನ್ನೆ ಅಲ್ಲ ಮೊನ್ನೆ ಮನೆ ಹತ್ರ ಗಲಾಟೆ ಆಯ್ತು. ಹಿಂದ್ಗಡೆ ಕಲ್ಲುಗಳೆತ್ತಬೇಕು ಅಂತಂದು ಬಂದ್ರವರು. ನಾನು ಬೇಡಪ್ಪ, ಸುಮ್ಮನೆ ಗಲಾಟೆಗಳು ಬೇಡ, ಸುಮ್ಮನೆ ಇರ್ರೆ, ಹೋಗ್ಬೇಡ್ರೆ, ಎಲ್ಲೇನ ಮುಂದ್ಕೊಂಡು ಸಾಯ್ಲಿ ಅಂತಂದು ಹೇಳಿದ್ನಿ. ಆಯಿತು ಅಂತ ಅವ್ರು ಸುಮ್ಮನೆ ಇದ್ದರು. ನನ್ನ ಮಗ ನನ್ನ ಒಬ್ಬ ಅಂದ ಸಾಯಂಕಾಲ, ನಾಳೆ ಬೆಳಗ್ಗೆ ಒಳಗಾಗಿ ಹೋಗೋ ಗೊತ್ತಾಗ್ತದೆ ಅಂತಂದ ನನ್ನ ಮಗನು. ಹಿಂದ್ಗಡೆ ತೋಟ ಐತೆ ನನ್ನ ಮಗಂದು, ಮುನ್ರಾಜ ಅಂತಂದು.
ನನ್ನ ಮಗ ಅಂದ. ಅಂದಾಗಿನಿಂದ ನನಗೂ ಇದು ಆಯಿತು ಏನೋ ಸಡಪ್ಪ ಅಂತಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಇಲ್ಲಿ ಲೊಕೇಶನ್ನಾಗ ತೋರಿಸಿ ಈಗ ಇಲ್ಲಿ ಅವನೇ ಅಂತಂದು ಹೇಳಿದ ಇಲ್ಲಿಗೆ ಬಂದಿದ್ದೀರಿ ಸ್ವಾಮಿ. ಅಷ್ಟು ಬಿಟ್ಟರೆ ನಮ್ಗೆ ಏನೂ ಗೊತ್ತಿಲ್ಲ. ಅಂದರೆ ನೀವು ನಿಮ್ಮ ಮಗನೇ ಹೆಂಗೆ ಮಾಡ್ಕೊಂಡಾರ ಅಥವಾ ಯಾರನ್ನು ಸಾಯಿಸೋರ ಅಂತ ಹೇಳಿ? ಅವನೇ ಹೆಂಗೆ ಮಾಡ್ಕೊಂಡಿರ್ತಾರೆ ಸ್ವಾಮಿ. ಮಾಡ್ಕೊಳಕ್ಕೆ ಇದ್ಲೇನೆ ಜಾಗ ಇನ್ನೆಲ್ಲಿ ಗೊತ್ತಿಲ್ಲ ಸ್ವಾಮಿ. ಇನ್ನೆಲ್ಲಿ ಮಾಡ್ಕೊಳಕ್ಕಾಗಲ್ಲ. ಕಿತ್ಲಾಡಿಲ್ಲ, ಮನ್ಯಾಗ ಏನೂ ಅಂದಿಲ್ಲ. ಅಂಥದ್ರಾಗ ಇಲ್ಲಿ ಬಂದು ಸಾಯ್ಬೇಕು ಅನ್ನೋದು ಯಾರು ಇರ್ತಾರೆ ಸ್ವಾಮಿ? ಅಲ್ಲ, ಬೈಕ್ ತಂದು ಇಲ್ಲೇ ನಿಲ್ಸಿದಾರಲ್ಲ, ಇನ್ನೇನೋ ಮಾಡಿ ತಂದಿಲ್ಲಿ ಹಾಕ್ದಿರಿ ಇಲ್ಲಿ ನೆಲ್ಲಿ ಹಾಕ್ತಾರೆ ಸ್ವಾಮಿ. ಅಂದರೆ ನೀವು ಹೇಳೋದ್ರಲ್ಲಿ ಅರ್ಥ ಏನಂತ? ಯಾರೊಬ್ಬ ತಗೊಂಡು ಬಂದಿರ್ತಾರೆ, ಅಲ್ಲಿ ಹಾಕಿರ್ತಾರೆ, ಏನೋ ಮಾಡಿರ್ತಾರೆ, ಇಲ್ಲ ನಾವು ನೋಡಿರ್ತೀರ. ಅವ್ರು ಯಾರವರು? ನಿಮಗೂ ಅವ್ರಿಗೇನು ಜಗಳ? ಬಿಡು ಸ್ವಾಮಿ, ಹೇಳಿ ನಾವೇನು ಬರ್ತದೆ ಇವಾಗ. ನೋಡು, ನಮ್ಗೆ ಹಿಂದ್ಗಡೆ ಬರಲ್ಲ, ಏನೂ ಇಲ್ಲ. ನನ್ನ ಮಕ್ಕಳು ಮಾಡಿದ್ರು, ಮಾಡಿದವ್ರು ಚೆನ್ನಾಗಿರಲಿ, ದೇವ್ರು ನೋಡ್ಕೊತಾನೆ ಆಯಿತಾ. ನಾವು ತುಪ್ಪಕ್ಕೋಗಿಲ್ಲ. ಅಂಥದ್ರಲ್ಲಿ ನಮ್ಗೆ ಈ ನೋವು ಕೊಟ್ಟರು. ಇನ್ನು ಸೊಣ್ಣಾಪುರ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲೇ ಇರುವ ಪಾಳು ಬಿದ್ದ ಶೆಡ್ನಲ್ಲಿ ಶವ ಪತ್ತೆಯಾಗಿದೆ. ಪ್ಲಾಸ್ಟಿಕ್ ಗೋಣಿ ಚೀಲದ ಎಣೆದಿರುವ ಹಗ್ಗದಿಂದ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಕಾಲುಗಳು ನೆಲದಲ್ಲಿ ನೇತಾಡುತ್ತಿವೆ. ಹೀಗಾಗಿ ಮೃತನ ಸಂಬಂಧಿಕರಿಗೆ ಇದು ಆತ್ಮಹತ್ಯೆ ಅಲ್ಲ, ಮುನಿರಾಜಪ್ಪನೇ ಹೇಳಿದ ಹಾಗೆ ಮಗನನ್ನ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ಕೇಳಿದ್ರೆ ನನಗೇನು ಗೊತ್ತೇ ಇಲ್ಲ ಅಂತಾರೆ. ಮಾವನವರೇ ಅಂತಾರೆ. ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಸಂಬಂಧಿಕರಲ್ವಾ? ಸಂಬಂಧನೇ ಅಂದ್ರೆ ಅವ್ರು ಬೇಡ ನಾವು ಬೇಡ. ನಾವು ಕಾಂಪೌಂಡ್ ಇತ್ತು ಕಡೆ ನಾವು ಅಲ್ಲೆಲ್ಲ ಆಸ್ತಿ ಅಲ್ಲ, ನೀವು ಸಂಬಂಧಿಕರೇನ ಅವರು? ನಮ್ಮ ಅಕ್ಕನ ದೊಡ್ಡಪ್ಪ ಅವ್ರ ಅಕ್ಕನೇ. ಇದು ಮಗಳು. ಅದೇ ಅವ್ರು ಹೇಳ್ತಾ ಇರೋದೇನಂದ್ರೆ ಹಿಂಗೆ ಮನೆ ಹಿಂದೆಗಡೆ 3 ಅಡಿ ಜಾಗಕ್ಕೆ ಗಲಾಟೆ ಆಗಿದೆ. ಇಲ್ಲ ಇಲ್ಲ, ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ಅವರೇ ಸಾಯಿಸ್ಬಿಟ್ಟವ್ರೆ ಅಂತ ಆರೋಪ ಮಾಡ್ತಿದ್ದಾರೆ. ಇಲ್ಲ ಇಲ್ಲ, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ನಮ್ಮದು 400 ಸರ್ವೆ ನಂಬರು. ನೋಡಿ, ಕಲಗಲಿಂದ ಆಚೆ ಅವ್ರೇಕ್ಕೂ ನಮ್ಮ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಏನಾಯ್ತು ಏನೋ ಗಲಾಟೆ ಅಂತೂ ಆಗಿಲ್ಲ. ಊರಾಗ ಎಲ್ಲರೂ ಬೇಕಾದ್ರೆ ಮಾಡಿ ನೆನ್ನೆ ಗಲಾಟೆ ನಮ್ಕೋ ಈಗ ಸುಮಾರು ವರ್ಷಗಳಿಂದನೂ ಇಲ್ಲ ಗಲಾಟೆ. ಜಾಗಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಅವ್ರಿಗೂ ನಮ್ಗೇನು ಗಲಾಟೆ ನೋಡು. ಹಳೆ ಕಲ್ಲುಗಳು ಬನ್ನಿ, ಇನ್ನ ಇದು ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಸಾಕ್ಷಿ ಆಗ್ತದೆ ನಿಮ್ಗೂ. ಬನ್ನಿ ಸರ್ ಬನ್ನಿ. ಇಲ್ಲ ಸಾಕು ಬೇಡ. ಹಳೆ ಕಲ್ಲು ಎಲ್ಲಿದ್ರೆ ಅಲ್ಲಿ ನಾವು ಅದೇ 57ನೇ ಇಸ್ವಿನಾಗ ಮುರೀಶ್ ಆಗಿ ಈ ಕಲ್ಲೆತ್ತ ವಿಷಯಕ್ಕೆ ಇಲ್ಲ ಇಲ್ಲ ಇಲ್ಲ, ಇದಲ್ಲ ಆ ಜಾಗಕ್ಕೆ. ಅದಕ್ಕೆ ಮನೆ ಜಾಗ ಐತಲ್ಲ, ಆ ಜಾಗಕ್ಕೂ ಅವ್ರು ಏನೋ ಮಾಡ್ತಾರೆ. ನಮ್ಗೂ ಅದಕ್ಕೆ ಸಂಬಂಧ. ಇದ್ಯಾರ್ದಿದ್ದಾನೆ ಜಾಗ? ಅದು ಅವ್ರ ಮಾವಂದೆ. ಏನು ಹೆಸರು? ಅವ್ರು ಗಂಗಾಧರಪ್ಪ. ನಮ್ಗೂ ಅದಕ್ಕೆ ಸಂಬಂಧ. ಒಟ್ನಲ್ಲಿ ಆದರ್ಶದು ಆತ್ಮಹತ್ಯೆಯೋ ಕೊಲೆಯೋ ಎಂಬ ಅನುಮಾನ ಮೂಡಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಮಾಡಿ ಮೃತದೇಹ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಿಲಾಡಿ ಪ್ರೇಮಿಗಳ ಜೋಡಿಯೊಂದು ತಾವು ಮೋಜು ಮಸ್ತಿ ಮಾಡಲು ಪರಿಚಯಸ್ಥ ಸ್ನೇಹಿತರಿಗೆ ಕೆಲಸ ಕೊಡಿಸುವುದಾಗಿ ನಂಬಿಸಿ ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ನಂತರ ಕೆಲಸನೂ ಕೊಡಿಸದೆ ವಾಪಸ್ ಹಣನೂ ಕೊಡದೆ ಪಂಗನಾಮ ಹಾಕಿರುವ ಪ್ರಕರಣ ಬಯಲಿಗೆ ಬಂದಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಕ್ಯಾಮೆರಾ ಕಂಡಿದ್ದೇ ತಡ, ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ನನ್ನ ಅಕೌಂಟ್ಗೆ ಬಂದಿದ್ದ ಹಣವನ್ನು ಅವನೇ ATMನಲ್ಲಿ ಡ್ರಾ ಮಾಡಿಕೊಳ್ತಿದ್ದ ಅಂತ ಅಳವತ್ತುಕೊಳ್ಳುತ್ತಿರುವ ಈಕೆಯ ಹೆಸರು ಅನುಷಾ ಅಂತ. ಈಕೆ ತನ್ನ ಬಾಯ್ ಫ್ರೆಂಡ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಅರುಣ್ ಎನ್ನುವವರ ಜೊತೆ ಸೇರಿ ಸ್ವತಃ ತನಗೆ ಪರಿಚಯಸ್ಥ ಸ್ನೇಹಿತರಿಗೆ ಪಂಗನಾಮ ಹಾಕಿರುವ ಆರೋಪ ಕೇಳಿಬಂದಿದೆ. ತನ್ನ ಫಿಯಾನ್ಸಿ ಪ್ರಿಯಕರ ಅರುಣ್ ಎನ್ನುವವರು ಬೆಂಗಳೂರಿನ ಸಾಯಿ ಸೆಲ್ಫ್ ಡ್ರೈವ್ ಖಾಸಗಿ ಸಂಸ್ಥೆಯಲ್ಲಿ CEO ಆಗಿದ್ದು ಕೈತುಂಬ ಹಣ ಸಂಪಾದಿಸುವ ಕೆಲಸ ಕೊಡಿಸ್ತಾರೆ, ಅದಕ್ಕೆ ಹಣ ಕಟ್ಟಬೇಕು ಅಂತ ನಂಬಿಸಿ ಪರಿಚಯಸ್ಥರಿಂದಲೇ ಹಣ ಪಡೆದು ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ನಮ್ಮಪ್ಪ ಕೂಲಿ ಮಾಡೋದು ನಾನು ಎಲ್ಲಿಂದ ತಗೊಂಡ್ಬಂದ್ಕೊಳ್ಳಿ? ನಿನ್ನ ಅಕೌಂಟ್ ಖರ್ಚು ಮಾಡ್ಕೊಂಡಾಗ ನಾನು ಖರ್ಚು ಮಾಡಿಲ್ಲ. ನಾನು 1 ರೂಪಾಯಿ ಅವ್ರ ಅಕೌಂಟ್ ಖರ್ಚು ಮಾಡಿಲ್ಲ. ಯಾರು ಕಳಿಸಿದ್ಯಾ? ನಾವು ಸಾಲ ಮಾಡಿದ್ದೆ ಸರ್. ನಮ್ಮ ಅಣ್ಣನ ಕಷ್ಟ ಬಿಟ್ಟು ದುಡಿಯೋಕೆ ಹೋಗೋದು.
ಹಾಕಿದ್ದಾರೆ. ಮತ್ತೆ ನೀನೇ ಕೊಡ್ಬೇಕು, ಮತ್ತೆ ಯಾರ್ ಕೊಡ್ತಾರೆ? ನಾನ್ ಕೊಡಲ್ಲ, ಬೇಕಾದ್ರೆ ಕೇಸ್ ಆಗ್ಲಿ ಬಿಡಿ, ನಾನು ಹೋಗ್ತೀನಿ ಕೊಡ್ತೀನಿ. ಇವತ್ತು ಸೆಟಲ್ಮೆಂಟ್ ಮಾಡಿ ಇಲ್ಲ ಕಾರ್ ತಗೊಂಡು ನಿಮ್ಮ ಹಾ, ಪೊಲೀಸ್ ಸರ್. ಸ್ಟೇಷನ್ ಅವ್ಳ ಈ ಕಡೆ ನಾವು ಗಾಡಿ ಕೊಡಲ್ಲ. ಇಲ್ಲಮ್ಮ, ಈಗ ಅವ್ರ ಪಟ್ಟಿಗೆ ಹಾಕಿದ್ರೆ ಅವ್ರಿಗೆ ಸಂಬಂಧ ಇಲ್ಲ. ಯಾಕ್ ಕೊಡ್ಬೇಕು? ನನ್ ಕಾರ್ ಯಾಕೆ ಕೊಡ್ಬೇಕಂದ್ರೆ ನಾನು ದುಡ್ಡಲ್ಲಿ ತಗೊಂಡು ಹೋಗಿರ್ಲಿಲ್ವಾ ನಿನಗೆ ಮತ್ತೆ? ನನ್ಗೆ ಕ್ಯಾಶ್ ಏನು ಕೊಟ್ಟಿಲ್ಲ ನೀನು. ಯಾರು ಕೊಟ್ಟಿದ್ದ ಅವ್ನು ಕೇಳ್ಕೊ ಹೋಗುವ. ನನಗೆ ಕೇಳೋದಿಲ್ಲ. ನೀನ್ ಮಾತಾಡ್ಬೇಡ ಸುಮ್ಮನೆ ಇರು. ಅವ್ರು ಯಾಕೋ ಕೊಟ್ಟಿರೋದು, ಕ್ಯಾಶ್ ಕೊಟ್ಟಿರೋದು. ಅವ್ರಿಗೆ 7,000 ಬೇಕಾದ್ರೆ 7,000 ಇವಾಗ ಹಾಕಿ. 7,000 ಅಲ್ಲ ಸರ್, 25ರಿಂದ 30,000 ಈ ಹುಡುಗಿಗೆ ಹಾಕಿದೀನಿ. ಈ ಹುಡುಗಿನೇ ನನ್ನ ಜೊತೆ ಬರೋಳು ಒಡಗಡೆ ಇಕ್ಕಕ್ಕೆ. 2 ವರ್ಷ ಅವ್ನು ಕೆಲಸ ಕಾರ್ ತಗೊಂಡು ಮಾಡಿ ಸರ್ ಚೆಕ್ ಮಾಡ್ತಾ ಇವಾಗ ಅಷ್ಟೇ ಸರ್. ಯಾವ ನಮ್ಮ ಸಂಬಂಧ ಇಲ್ಲ ಕೆಲಸ ಮಾಡೋ ಜನಗಳು ಹತ್ರ ಇಟ್ಕೊಂಬಾರ್ದು. ನನ್ನ ಗಂಡ ಅವನು ಮದುವೆ ಆಗ್ತಾನೆ, ಕೊಡು ಕೆಲಸ ಮಾಡಿಸ್ಕೊಡ್ತಾನೆ, ಜೊತೆ ನಾನು ದುಡ್ಡು ಕೊಡೋವಾಗಿರ್ಲಿಲ್ವಾ? ದುಡ್ಡು ಅಷ್ಟೇ ಮಾತಾಡ್ತಾರೆ. ಮಾಡ್ತಾ ಇದ್ದೀನಿ ಅಂತ ಏನ್ ಕೊಡೋದು? ಏನು ಸರ್ ವಿಶ್ವಾಸ ಮಾಡ್ಬೇಕು? ನಮ್ಮ ದುಡ್ಡು ನಾನೇನಾದ್ರೂ 1 ರೂಪಾಯಿ ಯೂಸ್ ಮಾಡಿದಿದ್ರೆ ಅವಳೇ ಬಾಯ್ಬಿಟ್ಟು ಹೇಳಿದ್ದಾಳೆ ನನಗೆ ಎಲ್ಲ ಅವ್ನು ಖರ್ಚು ಮಾಡಿದ್ದಾನೆ ಅಂತ. ಇವಾಗ ಹೆಂಗ್ ಸರ್ ಹೇಳ್ತಾಳೆ ಅವಳು 1 ರೂಪಾಯಿ ಯೂಸ್ ಮಾಡಿದ್ರೆ ಅಂತ? ಅಷ್ಟು ಸುಮ್ಮನೆ ನಮ್ಗೆ ಅವ್ನಿಗೆ ಸಂಬಂಧ ಇಲ್ಲ ಸರ್. ನಾವು ಹಾಕಿರೋದು ಇವಳಿಗೆ ಕೊಟ್ಟಿಗೆ ನಮ್ಗೆ ಅಮೌಂಟ್ ಬೇಕಷ್ಟೇ ಸರ್. ಇವಳ ಮುಖಾಂತರ ಅವ್ನು ನಾನು ದುಡ್ಡು ಕೊಟ್ಟಿರೋದು ಇವಳಿಗೆ ಹಾಕಿರೋದು ಸರ್. ನಿಮ್ಮ ಫ್ರೆಂಡ್ ಹೇಳ್ತಿದಾರಲ್ಲ, ಆ ದುಡ್ಡಲ್ಲಿ ನೀವು ಕಾರ್ ತೊಗೊಂಡಿದ್ದೀರಿ, ಮನೆ ಕಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಓಡ್ಬೇಡ ಇಟ್ಬಿಡ್ತಾವ ಸರ್. ತಗೊಂಡಿರೋದು ಏನು ಕಾರು ಮತ್ತೆ ಈಗ ನಿಮ್ಮ ಫ್ರೆಂಡ್ ದುಡ್ಡು ಕೊಟ್ಟಿದ್ದೆಲ್ಲ ಏನು ಮಾಡಿದ್ರಿ? ನೀವು ಯಾರು ಕೊಟ್ರಿ? ಅಯ್ಯೋ ಅವನು ATM ಡ್ರಾಪ್ ಮಾಡ್ಕೊಂಡಿದ್ದಾರೆ. ಯಾರು? ಗೊತ್ತಿಲ್ಲ ಸರ್ ಏನು. ಅಕೌಂಟ್ ಯಾರ್ದದು? ಪ್ರತಿಭಾರಿಂದ 1,85,000 ರೂಪಾಯಿ, ಹರ್ಷಿತಾಳಿಂದ 2 ಲಕ್ಷ ರೂಪಾಯಿ ಹಣ ಪಡೆದು ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಸ್ವತಃ ಅನುಷಾ ಹಣವನ್ನು ತನ್ನ ಅಕೌಂಟ್ಗಳಿಗೆ ಹಾಕಿಕೊಂಡಿದ್ದು ನಂತರ ಅರುಣ್ಗೆ ಕೊಟ್ಟಿರುವುದಾಗಿ ತಿಳಿದು ಬಂದಿದೆ. ಸದ್ಯಕ್ಕೆ ಪ್ರತಿಭಾ ಹಾಗೂ ಹರ್ಷಿತಾ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಪ್ರತಿಭಾ ಅಂತ, ನಾನು ಚಿಕ್ಕಬಳ್ಳಾಪುರದಲ್ಲೇ ಇರೋದು. ನನ್ನ ಫ್ರೆಂಡ್ ಅನುಷಾ ಹಿಂಗೆ ಕೆಲಸ ಹುಡುಕ್ತಾ ಇರಬೇಕಾದ್ರೆ ಅವಳು ಕೇಳಿ ಈ ಥರ ಅವ್ರ ಹುಡುಗನಿಗೆ ಅವ್ರ ಫಿಯಾನ್ಸೆಗೆ ಹೇಳ್ಬಿಟ್ಟು ಕೆಲಸ ಹುಡ್ಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನನ್ನೇ ನಂಬಿದ್ರೆ ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳಿ ನಮಗೆ ಇಷ್ಟು ದುಡ್ಡು ಫ್ರಾಡ್ ಮಾಡಿದ್ದಾಳೆ ಸರ್. ತುಂಬ ಜನಕ್ಕೂ ಹಿಂಗೆ ಮಾಡಿದ್ದಾಳೆ. ನನ್ನ ಫ್ರೆಂಡ್ ಇನ್ನೊಬ್ಳು ಹರ್ಷಿತಾ ಅಂತ ಇದ್ದಾಳೆ, ಅವಳಿಗೂ ಇದೇ ಥರನೇ ಮಾಡಿದ್ದಾಳೆ. ಅವಳಿಗೆ 2 lakhs, ನನಗೊಂದು 84,500 ಮಾಡಿದ್ದಾಳೆ ಸರ್. 1,84,000 ಮಾಡಿದ್ದಾಳೆ. ಇದೇ ಥರ ಅಂದರೆ ನಾನೆಲ್ಲ ಫೋನ್ಪೇ ಮಾಡಿದ್ದೀನಿ ಸರ್. ಏನು ಕೆಲಸ ಕೊಡ್ತೀನಿ ಅಂತ? ಹಿಂಗೆ ಇದರಲ್ಲಿ ಅವನ ಹೆಸರು ಅರುಣ್ ಅಂತ, ಇವಳ ಹೆಸರು ಅನುಷಾ ಅಂತ, ಇಬ್ಬರು ಸೇರಿ ಫ್ರಾಡ್ ಮಾಡಿದ್ದಾರೆ. ಯಾವ ಊರು ಅರುಣ್ದು? ಅರುಣ್ ಬಂದು ಶಿಡ್ಲಘಟ್ಟ ಅಂತೆ ಸರ್. ಅವನೇನು ಕೆಲಸ ಮಾಡ್ತಾರೆ? ಗೊತ್ತಿಲ್ಲ ಸರ್ ನಂಗೆ ಅಷ್ಟೊಂದು. ಇವಳು ಹೇಳಿದ್ದು ಕಂಪ್ನಿಯಲ್ಲಿ CEO ಅಂತ ಹೇಳಿದ್ಲು. ನನಗೆ ಅಷ್ಟೊಂದು ಗೊತ್ತಿಲ್ಲ, ಯಾಕೆಂದರೆ ನಾನು ಎಲ್ಲೂ ಹೋಗಿಲ್ಲ ಅವ್ರ ಜೊತೆ. ಅವಳು ಹೇಳಿದ್ದು ನಮಗೆ ಕಂಪ್ನಿಯಲ್ಲಿ CEO ಅಂತ. ಅನುಷಾ ನಿಮಗೆ ಯಾಕೆ ಪರಿಚಯ? ನನಗೆ 7 yearsಯಿಂದ ಪರಿಚಯ ಸರ್, ಫ್ರೆಂಡು. ನಂದೆಲ್ಲ ದುಡ್ಡು ಫೋನ್ಪೇಲೇ ಹಾಕ್ಸ್ಕೊಂಡಿದ್ದಾರೆ ಸರ್. ಇನ್ನೊಬ್ರದ್ದು ಹ್ಯಾಂಡ್ ಕ್ಯಾಶ್ ಇಸ್ಕೊಂಡಿದ್ದಾರೆ. ನಾವೆಲ್ಲ ಸಾಲ ಮಾಡಿ ಒಡವೆ ಲಾಡ ಇಟ್ಟು ಕೊಟ್ಟಿದ್ದೀವಿ ಸರ್. ಈಗ ಕೇಳಿದ್ರೆ ನೀನು ಯಾರು ಅಂತಲೇ ಗೊತ್ತಿಲ್ಲ ನನಗೆ, ಅವನಿಂದ ಪರಿಚಯ ಆಗಿರೋದು ನೀವು ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾಳೆ. ನಮಗೆ ಅವನ ಪರಿಚಯನೇ ಇಲ್ಲ, ಇವಳಿಂದನೇ ನಮಗೂ ದುಡ್ಡು ಕೊಟ್ಟಿರೋದು ಸರ್. ಇವಳನ್ನ ಕೇಳಿಬಿಟ್ಟೆ ದುಡ್ಡು ಕೊಟ್ಟಿದ್ದು. ಕೊಡಬೇಕಾದ್ರೆ ದುಡ್ಡು ತೊಗೊಂಡು ಕಾರ್ ತೊಗೊಂಡು ಮನೆ ಕಟ್ಕೊಂಡಿದ್ದಾರೆ ಸರ್. ಇಬ್ಬರು ಜೊತೆಯಲ್ಲಿ ಇಬ್ಬರ ಹತ್ರ ಇಸ್ಕೊಂಡು ಈ ಥರ ಮಾಡಿದ್ದಾರೆ. ತುಂಬ ಜನಕ್ಕೆ ಇದೇ ಥರ ಫ್ರಾಡ್ ಮಾಡಿದ್ದಾರೆ. ಹಾಂ ಸರ್, ಲವರ್. ನನ್ನ ಫಿಯಾನ್ಸೆ ನಮ್ಮ ಮನೇಲಿ ಬಂದು ಅಪ್ರೋಚ್ ಆಗಿರೋದು ಅಂತಂತ ಹೇಳಿದ್ದಾಳೆ. ಬಟ್ ನಮಗೆ ಗೊತ್ತಿಲ್ಲ ಸರ್ ಅಷ್ಟೊಂದು ಕ್ಲಿಯರಿಟಿಯಾಗಿ. ಅವಳು ಹೇಳಿರೋದನ್ನ ನಾವು ನಂಬಿದ್ದೀವಿ. ದುಡ್ಡು ಕೊಡಲ್ಲ ಅಂತಲೇ ಹೇಳ್ತಾ ಇದ್ದಾಳೆ ಸರ್. ನನಗೆ ಗೊತ್ತಿಲ್ಲ, ನಮ್ಮಪ್ಪ ಕೂಲಿ ಮಾಡೋರು ಅಂತಂತ ಹೇಳ್ತಾಳೆ ಸರ್. ನಮ್ಮ ಮನೇಲೂ ಕಷ್ಟ ಬಿದ್ದು ದುಡ್ದು ಹಗಲು ರಾತ್ರಿ ಅಂದಿರ ಔಟ್ ಆಫ್ ಸ್ಟೇಟ್ ಎಲ್ಲ ಹೋಗಿ ನಮ್ಮ ಮನೇಲೂ ದುಡ್ಕೊಂಬಂದು ತಂದ್ಕೊಡೋದು ಸರ್. ನಮ್ಮ ಮನೇಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ರೆ ಈಗ? ಹೌದು ಸರ್. ಎಲ್ಲಿ ಕೊಟ್ಟಿದ್ರಮ್ಮ ಸರ್? ಅದೇ ಅನುಷಾ ಮೇಲೇ ಕೊಟ್ಟಿದ್ದೀವಿ ಸರ್. ನಾನು ಅನುಷಾಗೆ ದುಡ್ಡು ಹಾಕಿರೋದು ಸರ್. ಅದರಿಂದ ಇನ್ನು ಹಿಂಗು ತಿಂದು ಮಂಗನಂತಾಗಿರುವ ಅನುಷಾ ವಾಪಸ್ ಹಣ ಕೇಳಿದ್ದಕ್ಕೆ ತನ್ನ ಫಿಯಾನ್ಸಿ ಅರುಣ್ ಮದುವೆಯನ್ನೇ ಕ್ಯಾನ್ಸಲ್ ಮಾಡಿದ್ದಾನೆ. 1 ವಾರ ಟೈಮ್ ಕೊಡಿ, ಅವನನ್ನು ಪೊಲೀಸ್ ಠಾಣೆಗೆ ಕರೆಸಿ ಹಣ ವಾಪಸ್ ಕೊಡಿಸ್ತೀನಿ ಅಂತ ಪೊಲೀಸರಿಗೆ ಮುಚ್ಚಳಿಕೆ ಬರೆದುಕೊಟ್ಟಿದ್ದಾಳೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ಮತ್ತು ಆಸ್ತಿ ರಕ್ಷಣೆಗೆ ಹಗಲು ರಾತ್ರಿ ಸೇವೆ ಸಲ್ಲಿಸುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿ ಮೂಲ ಸೌಕರ್ಯಗಳಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗುಡಿಬಂಡೆ ಅಗ್ನಿಶಾಮಕ ಠಾಣೆ 2016ರಲ್ಲಿ ಸ್ಥಾಪನೆಯಾಗಿದ್ದು, ಆಗಲೂ ಅಗತ್ಯ ಮೂಲ ಸೌಕರ್ಯಗಳು ಇಲ್ಲದಿರುವುದು ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಗುಡಿಬಂಡೆಯ ಅಗ್ನಿಶಾಮಕ ಠಾಣೆ ಮೂಲ ಸೌಕರ್ಯಗಳಿಲ್ಲದೆ ಸೊರಗಿದೆ. ಅಗ್ನಿಶಾಮಕ ಠಾಣೆ ವಸತಿ ಗೃಹಗಳ ಮೇಲ್ಛಾವಣಿಯಲ್ಲಿ ಅಳವಡಿಸಿದ್ದ ಶೇಡ್ಗಳು ಸಂಪೂರ್ಣ ಹಾಳಾಗಿದ್ದು, ಮಳೆಗಾಲ ಆರಂಭವಾಗುತ್ತಿದ್ದಂತೆ ಮೇಲ್ಛಾವಣಿ ಮಧ್ಯಭಾಗದಿಂದ ನೀರು ಸೋರುತ್ತಿದೆ. ಇದರಿಂದ ವಸತಿ ಗೃಹಗಳ ಒಳಗೆ ಗೋಡೆಗಳು ನೆನೆದು ಹಾನಿಗೊಳಗಾಗಿವೆ. ವಿದ್ಯುತ್ ಸಂಪರ್ಕವು ಅಪಾಯ ತಂದೊಡ್ಡುವ ಸ್ಥಿತಿ ನಿರ್ಮಾಣವಾಗಿದೆ. ಅಗ್ನಿಶಾಮಕ ಠಾಣೆಯಲ್ಲಿ ಬೋರ್ವೆಲ್ ವ್ಯವಸ್ಥೆ ಇಲ್ಲದಿರುವುದರಿಂದ ಕುಡಿಯುವ ನೀರು ಮತ್ತು ದೈನಂದಿನ ಬಳಕೆಗೆ ತೀವ್ರ ಸಮಸ್ಯೆ ಎದುರಾಗಿದೆ. ಪಟ್ಟಣ ಪಂಚಾಯಿತಿಯಿಂದ ಸರಿಯಾದ ಸಮಯಕ್ಕೆ ನೀರು ಬಿಡದ ಕಾರಣ ಸಿಬ್ಬಂದಿ ನೀರಿಗಾಗಿ ಪರದಾಡುವಂತಾಗಿದೆ. ಅಗ್ನಿಶಾಮಕ ವಾಹನಗಳಿಗೆ ನೀರು ತುಂಬಿಸಲು ಕೆರೆಗಳಲ್ಲಿ ನೀರು ತುಂಬಿಕೊಂಡು ವಾಹನಗಳನ್ನು ಸಿದ್ಧಪಡಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದು ಅಗ್ನಿ ಅವಘಡಗಳ ಸಂದರ್ಭದಲ್ಲಿ ವಿಳಂಬಕ್ಕೆ ಕಾರಣವಾಗುವ ಅಪಾಯ ಎದುರಾಗಿದೆ. ಠಾಣೆ ಸುತ್ತಮುತ್ತ ಕಾಂಪೌಂಡ್ ವ್ಯವಸ್ಥೆ ಇಲ್ಲದಿರುವುದರಿಂದ ಬೇಸಿಗೆಯಲ್ಲಿ ಹಾವು, ಕಾಡು ಪ್ರಾಣಿಗಳು ವಸತಿ ಪ್ರದೇಶದೊಳಗೆ ನುಗ್ಗುವ ಭೀತಿ ಇದೆ. ಮಕ್ಕಳಿರುವ ಸಿಬ್ಬಂದಿ ಕುಟುಂಬಗಳು ಸದಾ ಆತಂಕದಲ್ಲೇ ಜೀವನ ನಡೆಸುವಂತಾಗಿದೆ. ಠಾಣೆಯಲ್ಲಿ ಅಳವಡಿಸಿದ್ದ ಸೌರ ಫಲಕಗಳು ಸಂಪೂರ್ಣ ಹಾಳಾಗಿದ್ದು, ಬಿಸಿ ನೀರಿನ ವ್ಯವಸ್ಥೆ ಇಲ್ಲದಂತಾಗಿದೆ. ಶೌಚಾಲಯಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಸಂಪೂರ್ಣ ಹಾಳಾಗಿದ್ದು, ಸ್ವಚ್ಛತೆ ಮತ್ತು ಆರೋಗ್ಯದ ಸಮಸ್ಯೆ ಆತಂಕ ಕಾಡುತ್ತಿದೆ. ಅಗ್ನಿಶಾಮಕ ಸಿಬ್ಬಂದಿಗೆ ಅಗತ್ಯ ಮೂಲ ಸೌಕರ್ಯಗಳಿಲ್ಲದೆ ಕರ್ತವ್ಯ ನಿರ್ವಹಿಸಬೇಕಾಗಿದೆ. ಇನ್ನು ಈ ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಹಾಗೂ ಇಲಾಖೆಗಳಿಗೆ ಅಗ್ನಿಶಾಮಕ ಠಾಣೆ ಅಧಿಕಾರಿಗಳು ಹಲವು ಬಾರಿ ಲಿಖಿತ ಹಾಗೂ ಮೌಖಿಕವಾಗಿ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಇದರಿಂದ ಸಿಬ್ಬಂದಿಯಲ್ಲಿ ಅಸಮಾಧಾನ ಕಾಡುತ್ತಿದೆ. ಕೂಡಲೇ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಈ ಸಮಸ್ಯೆಗಳತ್ತ ಗಮನ ಹರಿಸಿ ಅಗ್ನಿಶಾಮಕ ಠಾಣೆಗೆ ಅಗತ್ಯ ಕೊಳವೆ ಬಾವಿ, ಕಾಂಪೌಂಡ್ ನಿರ್ಮಾಣ, ವಸತಿ ಗೃಹಗಳ ದುರಸ್ತಿ, ಶೌಚಾಲಯ ಪುನರ್ನಿರ್ಮಾಣ, ಸೌರಫಲಕ ದುರಸ್ತಿಯಂತಹ ಸಾಮಾನ್ಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲು ಪ್ರಜ್ಞಾವಂತರು ಆಗ್ರಹಿಸಿದ್ದಾರೆ. ನಮಗೆ ಮೂಲಭೂತ ಸವಲತ್ತುಗಳು ಏನಂದ್ರೆ, ನಮಗೆ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ನೀರು ಬೋರ್ವೆಲ್ ಸ್ಟೇಷನ್ ಅಲ್ಲಿ ಇಲ್ಲ, ನೀರಿನ ಸಮಸ್ಯೆ. ಹಾಗಾಗಿ ಫೈರ್ ಕೆಲ್ ಸ್ಟಾರ್ಟ್ ಆಗ್ತವೆ. ಈಗ ಜನವರಿ ಫುಲ್ ಫೈರ್ ಕೆಲ್ಸ್ ಚಾಲು ಆಗ್ತಾವ್ರಿ. ನಮಗೆ ನೀರು ಸಮಸ್ಯೆ ಒಂದು ನಮ್ಗೆ ಸ್ಪಂದಿಸ್ಬೇಕ್ರಿ. ಆಮೇಲೆ ನಮಗೆ ಕಾಂಪೌಂಡ್ ಇಲ್ರಿ, ಕಾಡು ಪ್ರಾಣಿಗಳೆಲ್ಲ ಸ್ವಲ್ಪ ಒಳಗಡೆ ಬರ್ತಾವೆ. ನೈಟಲ್ಲಿ ನಮ್ಗೆ ಹಾವು ಇಂಥವು ಕಾಡು ಪ್ರಾಣಿಗಳು ಭಾಳ ಬರ್ತಿರ್ತಾವೆ. ಆಮೇಲೆ ಸಿ ರಸ್ತೆ ಸ್ಟೇಷನ್ ಮುಖ್ಯ ರೋಡಿಂದ ನಮಗೆ ಕ್ವಾರ್ಟರ್ಸ್ ಆಫೀಸರ್ ಕ್ವಾರ್ಟರ್ಸ್ ಸಿ ರಸ್ತೆ. ಆಮೇಲೆ ಸ್ಟೇಷನಲ್ಲಿ ಸ್ವಲ್ಪ ಲೈಟಿಂಗ್, ನಮಗೆ ಹೊರಗಡೆ ಲೈಟಿಂಗ್ಸ್ ಇಲ್ಲ. ಸ್ವಲ್ಪ ನಮಗೆ ಕಂಪೌಂಡು, ಸಿ ರಸ್ತೆ, ಬೋರ್ವೆಲ್ದು, ನಮಗೆ ಸಿಬ್ಬಂದಿ ಕ್ವಾರ್ಟರ್ಸ್ಗಳು ಸ್ವಲ್ಪ ಸೋಲಾರು, ಆಮೇಲೆ ಅವು ಸ್ವಲ್ಪ ಸಿಬ್ಬಂದಿ ಕ್ವಾರ್ಟರ್ಸ್ಗಳು ಸೋರ್ತಾ ಇದ್ದಾವೆ. ಅವೆಲ್ಲ ಸ್ವಲ್ಪ ನಮಗೆ ಮಾಡಿಕೊಟ್ರೆ ಅನುಕೂಲವಾಗಿ 8/10/2016 ಪ್ರಾರಂಭ ಆಗಿದ್ದಾರೆ. ಅಲ್ಲಿ ಹಿಡಿದು ಈಗ ಇಲ್ಲಿ ತನಕ ಬೋರ್ವೆಲ್ ವ್ಯವಸ್ಥೆ ಇಲ್ಲ. ಪಟ್ಟಣ ಪಂಚಾಯತಿಯವರು ನೀರು ಬಿಡುವಂದ್ರೆ 3 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ನಮಗೆ ಸಿಬ್ಬಂದಿಯವರಿಗೆ ನಮಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಸ್ವಲ್ಪ ನೀವು ಆದಷ್ಟು ಸ್ವಲ್ಪ ನಮ್ಗೆ ಸರ್, ಈಗಾಗಲೇ ನಾವು MLA ಅವ್ರಿಗೆ ಲೆಟರ್ ಕೊಟ್ಟಿದ್ದೀರ ಅಂತ ಹೇಳಿದ್ರು. MLA ಸರಿ ಕೊಟ್ಟಿದ್ದೇವೆ ಸರ್, MLA ಸರಿ ಕೊಟ್ಟಿದ್ದೇವೆ ರೀ. ಏನಂತ ಕೊಟ್ಟಿದ್ರಿ ಸರ್? ಸರ್, ನೀರಿಂದು ನಮಗೆ ಕಂಪೌಂಡ್ರು ಸ್ವಲ್ಪ ನಮಗೆ ಕಾಡು ಪ್ರಾಣಿಗಳು ಬರ್ತಾವೆ ಅಂತೇಳಿ ಕೊಟ್ಟಿದ್ದೇವೆ ಸರ್. ಅವರು ಈಗ ಮಾನ್ಯ ಶಾಸಕರು ಸ್ಪಂದಿಸ್ತಿದ್ದಾರೆ. ಅದಕ್ಕೆ ಸ್ಪಂದಿಸಿ ಆಯ್ತಪ್ಪ, ನಿಮ್ಗೆ ಒಂದು 15 ದಿವಸದಲ್ಲಿ ನಾವೆಲ್ಲ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರಿಗೆ ಮೊನ್ನೆ ನಾನು ಭೇಟಿಯಾಗಿ ಬಂದಿನಿ, ಮಾಡ್ತೀನಿ ಅಂತ ಹೇಳಿ ಸರ್. ಈಗ ಪಟ್ಟಣ ಪಂಚಾಯತಿಯವರು ನಮಗೆ ಟ್ಯಾಂಕ್ಲಿಂದ ನೀರು ಬಿಡ್ತಾರೆ. ನಮ್ಮ ಟ್ಯಾಂಕ್ಲಿಂದ ಅಷ್ಟೇ ನಮ್ಗೆ ಜಳಕಕ್ಕೆ ಅದು ಮಾಡ್ಲಿಕ್ಕೆ. ಆಮೇಲೆ ನಾವು ಫೈರ್ಗೆ ಹೋಗಿ ಬಂದೇವ್ರೆ, ನಮ್ಗೆ ನೀರು ತುಂಬ್ಕೋಬೇಕಾದ್ರೆ ವ್ಯವಸ್ಥೆ ಇಲ್ಲ. ನಾವು ಕೆರೆಗೆ ಹೋಗ್ಬೇಕು, ನಿಮ್ಮ ಪಟ್ಟಣ ಗುಡಿಬಂಡಿ ಕೆರೆಯಲ್ಲಿ ತುಂಬ್ಕೋಬೇಕು. ಇಲ್ಲಾಂದ್ರೆ ನಾವೆಲ್ಲ ಫೈರ್ಗೆ ಹೋಗಿ ಬರುವಾಗ ಎಲ್ಲಿ ಡೈರೆಕ್ಟ್ ಕೆರೆ ಇರ್ತೈತೆ, ಅಲ್ಲಿ ನೀರು ತುಂಬ್ಕೊಬರ್ಬೇಕು. ನಮಗೆ ಗಾಡಿ 4,500 ಲೀಟರ್ ನೀರು ತುಂಬಬೇಕು. ಒಂದು ಫೈರ್ಗೆ ಹೋಗಿ ಬಂದೇವಂದ್ರೆ ನಮಗೆ ನೀರಿನ ಅವಶ್ಯಕತೆ ಭಾಳ ಇದೆ. ನಮಗೆ ಬೋರ್ವೆಲ್ ಒಂದು ಸ್ವಲ್ಪ ನಮ್ಗೆ ಭಾಳ ತೊಂದರೆ ಇದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾಗಿ ಎ ಶಶಿಕುಮಾರ್ ಆಯ್ಕೆಯಾಗಿದ್ದಾರೆ. ಶಿಡ್ಲಘಟ್ಟದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾಧಿಕಾರಿ ಸೋಸು ನಾಗೇಂದ್ರ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿ ನವಮೋಹನ್ ದೇವರಾಜ್ ನೇತೃತ್ವದಲ್ಲಿ ಭಾನುವಾರ ಪತ್ರಕರ್ತರ ಸಂಘದ ಅಧ್ಯಕ್ಷರ ಆಯ್ಕೆ ಸಂಬಂಧ ಚುನಾವಣೆ ನಡೆಯಿತು.
ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾಗಿ ಎ ಶಶಿಕುಮಾರ್ ಆಯ್ಕೆಯಾಗಿದ್ದಾರೆ. ಶಿಡ್ಲಘಟ್ಟದ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣಾಧಿಕಾರಿ ಸೋಸು ನಾಗೇಂದ್ರ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿ ನವಮೋಹನ್ ದೇವರಾಜ್ ನೇತೃತ್ವದಲ್ಲಿ ಭಾನುವಾರ ಪತ್ರಕರ್ತರ ಸಂಘದ ಅಧ್ಯಕ್ಷರ ಆಯ್ಕೆ ಸಂಬಂಧ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ಎ ಶಶಿಕುಮಾರ್ 10 ಮತ, ಎನ್ಇ ಜಗದೀಶ್ ಬಾಬು 7 ಮತ ಪಡೆದರು. ಉಪಾಧ್ಯಕ್ಷರಾಗಿ ಎನ್ಇ ಜಗದೀಶ್ ಬಾಬು, ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ ಮಂಜುನಾಥ್, ಕಾರ್ಯದರ್ಶಿ ಬಿವಿ ಲೋಕೇಶ್, ಖಜಾಂಚಿ ವೆಂಕಟೇಶ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಸಿಇ ಕರಗಪ್ಪ, ಇ ನರಸಿಂಹಗೌಡ, ಎನ್ ನಾರಾಯಣಸ್ವಾಮಿ, ಎನ್ ಮಹೇಶ್, ಎನ್ವಿ ಶಶಿಕುಮಾರ್, ಆರ್ ರಾಜೇಶ್ ಅವಿರೋಧವಾಗಿ ಆಯ್ಕೆಯಾದರು. ಪ್ರತಿ ತಾಲೂಕಿನಲ್ಲೂ ಈಗ ನಾನು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಾನು ಒಂದು ತಂಡದಲ್ಲಿದ್ದೆ, ನಾಗರಾಜಣ್ಣ ಒಂದು ತಂಡದಲ್ಲಿದ್ದರು. ಸೊ ಸಂಘದ ಅಭಿವೃದ್ಧಿಗಾಗಿ ನಾವೆಲ್ಲ ಚುನಾವಣೆ ಹಂತಕ್ಕೆ ಇರಬೇಕು. ಅದಾದ ನಂತರ ನಾವೆಲ್ಲ ಒಗ್ಗಟ್ಟಾಗಿ ಸಂಘದ ಅಭಿವೃದ್ಧಿ ಮಾತ್ರ ನಮ್ಮ ಮಾನದಂಡ ಇಟ್ಕೋಬೇಕು, ನಮ್ಮ ದೃಷ್ಟಿ ಇಟ್ಕೋಬೇಕು. ಹಾಗಾಗಿ ನಾವು ತುಂಬ ಎಲ್ಲ ತಾಲೂಕುಗಳಿಗೂ ಕೂಡ ಮಾರ್ಗದರ್ಶನ ಕೊಟ್ಕೊಂಡು, ಡೈರೆಕ್ಷನ್ಸ್ ಕೊಟ್ಕೊಂಡು ಒಳ್ಳೆ ಪ್ರೋಗ್ರೆಸಿವ್ ಆಗಿ ಆಗಬೇಕು ಅಂತ ನಮ್ಗೆ ತುಂಬ ಯಶಸ್ವಿ ಆಗ್ತಾ ಇದೆ ಚುನಾವಣೆಗಳು. ಸೊ ತುಂಬ ಇಡೀ ಜಿಲ್ಲಾ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಿದಂಥ ನಮ್ಮ ಸೋಸು ನಾಗೇಂದ್ರನವರು ಈಗ ತಾಲೂಕು ಸಂಘಗಳನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಅವರೇ ಮುಂದೆ ನಿಂತ್ಕೊಂಡು ಬನ್ನಿ, ನೀವು ಯುನಾನಿಮಸ್ ಮಾಡ್ಕೊಳ್ಳಿ ಅಂತ ಬರೀ ಚುನಾವಣಾಧಿಕಾರಿ ಜೊತೆಗೆ ನಮ್ಮ ಪತ್ರಕರ್ತರಾದ್ರಿಂದ ಅವರು ಒಂದಷ್ಟು ಎಲ್ಲೋ ಈ ವೈಮನಸ್ಸುಗಳು ಬರಬಾರ್ದು ನಿಟ್ಟಿನಲ್ಲಿ ಅವರು ಕೂಡ ಒಂದಷ್ಟು ಕಾಲಾವಕಾಶಗಳನ್ನ ಹೆಚ್ಚು ಕೊಟ್ಕೊಳ್ತಾ ಸುಸೂತ್ರವಾಗಿ ಒಂದು ಅವಿರೋಧ ಆಯ್ಕೆಗೆ ಶ್ರಮಿಸ್ತಾ ಇದ್ದಾರೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜಪ್ಪ, ಉಪಾಧ್ಯಕ್ಷ ಮುಬಶೀರ್ ಅಹಮದ್, ಜಿಲ್ಲಾ ಕಾರ್ಯದರ್ಶಿ ಡಿಜಿ ಮಲ್ಲಿಕಾರ್ಜುನ, ಕಾರ್ಯಕಾರಿ ಸಮಿತಿ ಸದಸ್ಯ ಛಾಯಾ ರಮೇಶ್, ಕೆವಿ ಮುನೇಗೌಡ, ತಮೀಂ ಪಾಷಾ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ
40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗ್ರಾಮೀಣ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲಪಾಡು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಲಾಯಿತು. ಗ್ರಾಮೀಣ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲಪಾಡು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಲಾಯಿತು. ಶ್ರೀ ರಾಜೇಶ್ ಗುಪ್ತಾ ಗುರೂಜಿ ಅವರ ಸ್ಫೂರ್ತಿಯೊಂದಿಗೆ ವಿಎನ್ ಸುಂಕು ಸತ್ಯಪ್ರಕಾಶ್ ಹಾಗೂ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಸಹಯೋಗದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜೇಶ್ ಗುಪ್ತಾ ಗುರೂಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗ್ರಾಮೀಣ ಭಾಗದಿಂದ ಕಾಲೇಜಿಗೆ ಬರಲು ನಿಗದಿತ ಸಮಯಕ್ಕೆ ಬಸ್ ಸೌಲಭ್ಯವಿಲ್ಲದೆ ವಿದ್ಯಾರ್ಥಿಗಳು ಪಡೆಯುತ್ತಿದ್ದ ಸಂಕಷ್ಟವನ್ನ ಗಮನಿಸಿ ಈ ನೆರವು ನೀಡಲಾಗಿದೆ ಎಂದರು. ಇನ್ನು ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಬೈರೇಗೌಡ ಮಾತನಾಡಿ, ಹಿಂದೆ ಸರ್ಕಾರ ನೀಡಿದ ಸೈಕಲ್ಗಳನ್ನ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಪೋಷಕರು ಹುಲ್ಲು, ಕಟ್ಟಿಗೆ ತರಲು ಬಳಸುತ್ತಿದ್ದರು. ಆದರೆ ಈಗ ದಾನಿಗಳು ತಮ್ಮ ಸ್ವಂತ ಹಣದಿಂದ ನೀಡುತ್ತಿರುವ ಈ ಸೈಕಲ್ಗಳನ್ನ ವಿದ್ಯಾರ್ಥಿಗಳು ಕೇವಲ ಶಿಕ್ಷಣದ ಉದ್ದೇಶಕ್ಕಾಗಿ ಬಳಸಿಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು. ಎಲ್ಲರೂ ತುಂಬ ಒಳ್ಳೆ ಕುಟುಂಬ. ಅವರು ದುಬೈಗೆ ಬಂದು ಸುಮಾರು 25-30 ವರ್ಷ ಆಯಿತು. ಅಲ್ಲಿ ಅವರು ತುಂಬ ಬ್ಯುಸಿ, ಅವರದೇ ಆಗಿರುವಂತಹ ಒಂದು ವ್ಯವಹಾರ ಇದೆ. ಅಲ್ಲಿ ದೊಡ್ಡ ದೊಡ್ಡ ಕಂಪನಿನ ಅಲ್ಲಿ ಅವರು ಚಾರ್ಟ್ ಅಕೌಂಟೆಂಟ್ ಆಗಿ ಒಂದು ಅಡ್ವೈಸರಿ ಕಮಿಷನರ್ ಆಗಿರ್ತಾರೆ. ಅವರ ಒಂದು ಬಿಸ್ನೆಸ್ನೆಲ್ಲ ಮಾನಿಟರ್ ಮಾಡ್ತಾರೆ. ಬಟ್ ಅವರಿಗೆ ಎಷ್ಟು ಸಮಯ ಅಲ್ಲಿ ಕೊಡ್ತಾರೋ ಅದಕ್ಕಿಂತ ಹೆಚ್ಚಿನ ಸಮಯ ಸಮಾಜಕ್ಕೆ ಕೊಡ್ತಾರೆ. ಅವರು ಇನ್ನೂ ಅವ್ರ ಬಗ್ಗೆ ಹೇಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಆಫ್ರಿಕಾ ಕಂಟ್ರಿಲಿ ಕೂಡ ಸ್ಕೂಲ್ ನಡೆಸ್ತಾ ಇದ್ದಾರೆ ಅವರು. ಆಫ್ರಿಕಾ ಕಂಟ್ರಿಲಿ ಕೂಡ ಸ್ವಾಮಿಯ ಆಶೀರ್ವಾದದಿಂದ ಅಲ್ಲಿ ಶಾಲೆನ ನಡೆಸ್ಕೊಡ್ತಾ ಇದ್ದಾರೆ. ಸುಮಾರು 20 ವರ್ಷದಿಂದ ಇರ್ತಾರೆ. ನೇಪಾಳೀಸ್ ಇರ್ತಾರೆ, ಇರಾನ್, ಇರಾಕ್, ಬೇರೆ ಬೇರೆ ಕಂಟ್ರಿಯಿಂದ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಸೇವೆ ಮಾಡ್ತೀವಿ ನಾವು. ಲೇಬರ್ ಕ್ಯಾಂಪ್ಸಲ್ಲಿ ಲಕ್ಷಾಂತರ ಜನ ಇರ್ತಾರೆ. ಹೆಣ್ಮಕ್ಳು ಜಾಸ್ತಿ ಇರ್ತಾರೆ. ತುಂಬ ಒಳಗಡೆ ಆಂತರಿಕ ಒಂದು ಸ್ಟ್ರೆಸ್ ಇರುತ್ತೆ. ನಾವು ಭಾರತ ದೇಶ ಬಿಟ್ಟರೆ ಗೊತ್ತಾಗೋದು ನಮ್ಗೆ ಭಾರತ ದೇಶದ ಒಂದು ಬೆಲೆ ಏನು ಅಂತ. ಸೊ ಅಲ್ಲಿ ಬಂದಿರ್ತಕ್ಕಂಥವ್ರಿಗೆಲ್ಲ ಸೇವೆ ಮಾಡಲಿಕ್ಕೆ ನಮ್ಮ ಸಾಯಿ ಪ್ರಕಾಶ್ ಅವರು ಯಾವಾಗಲೂ ಮುಂದೆ ಬರ್ತಾ ಇದ್ರು. ಕರೋನಾ ಟೈಮಲ್ಲಿ ತುಂಬ ಕಷ್ಟ ಆಯ್ತು. ಅಲ್ಲಿ ಪಾಸ್ಪೋರ್ಟ್ಸ್ ಎಲ್ಲ ಚಾಲೆಂಜಸ್ ಇತ್ತು, ಟೂ ಮೆನಿ. ನಾವು ಎಷ್ಟೊಂದು ಪ್ರೋಗ್ರಾಮ್ಸ್ನ ಅಲ್ಲಿ ಲೇಬರ್ ಕ್ಯಾಂಪ್ಸಲ್ಲಿ ಮಾಡಿದಾಗ ಕೂಡ ಅವ್ರು ಯಾವಾಗಲೂ ಒಂದು ಹೆಜ್ಜೆ ಮುಂದೆನೇ ಇರ್ತಾ ಇದ್ರು, ಸೇವೆಗೆ ಮುಂದಿರ್ತಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಚಿಕ್ಕ ಕರುಗಳಾಗಿದ್ದ ವೇಳೆ ಸದೃಢರಾಗಿ ಬೆಳೆದಾಗ ಮಾತ್ರ ಮುಂದಿನ ದಿನಗಳಲ್ಲಿ ಆರೋಗ್ಯವಂತ ಹಸು ಆಗಿ ಹೈನುಗಾರಿಕೆ ಅಭಿವೃದ್ಧಿಯಾಗುತ್ತದೆ ಎಂದು ನಂಜನಗೂಡಿನ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಮೋಹನ್ ಕುಮಾರ್ ಹೇಳಿದರು.
ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ಪಶುಪಾಲನಾ ಇಲಾಖೆ ಹಾಗೂ ಕಳಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಶ್ರಯದಲ್ಲಿ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಮೋಹನ್ ಕುಮಾರ್ ಅವರು ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಣ್ಣು ಕರುಗಳನ್ನು ಮುಂದಿನ ಪೀಳಿಗೆಗೆ ಉಳಿಸುವ ನಿಟ್ಟಿನಲ್ಲಿ ಹಾಗೂ ರೈತರನ್ನು ಉತ್ತೇಜನ ಮಾಡಲು ಉತ್ತಮ ಗುಣಮಟ್ಟದ ಕರುಗಳನ್ನು ಪೋಷಣೆ ಮಾಡಿರುವ ರೈತರ ಗುರುತು ಮಾಡಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂದರು. ಪಶುಪಾಲನಾ ಇಲಾಖೆಯಿಂದ ನಾವು ಕಳಲೆ ಗ್ರಾಮದಲ್ಲಿ ಇವತ್ತು ಮಿಶ್ರತಳಿ ಕರುಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಸದರಿ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ಸಹಕಾರದೊಂದಿಗೆ ಇವತ್ತು ನಾವು ಕರುಗಳ ಮಿಶ್ರತಳಿ ಕರುಗಳ ಪ್ರದರ್ಶನವನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ವಿವಿಧ ತಳಿಯ ಕರುಗಳು ಹೆಣ್ಣು ಕರುಗಳು ಭಾಗವಹಿಸಿ ಆ ತಳಿವಾರು ನಾವು ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ಅಂತ 4 ಬಹುಮಾನಗಳನ್ನು ವಿತರಣೆ ಮಾಡಿ ರೈತರಿಗೆ ಒಂದು ತಿಳುವಳಿಕೆ, ತಾಂತ್ರಿಕ ಒಂದು ತಿಳುವಳಿಕೆಯನ್ನು ನೀಡಿ ಕರುಗಳನ್ನು ಲಾಲನೆ ಪೋಷಣೆ ಯಾವ ರೀತಿ ಮಾಡಬೇಕು, ಅದರಿಂದ ಅವು ರೈತರಿಗೆ ಏನು ಉಪಯೋಗ ಆಗ್ತದೆ, ಕರುಗಳನ್ನು ಸಾಕಿದ್ರೆ ಎಷ್ಟು ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಮನದಟ್ಟು ಮಾಡಿಕೊಟ್ಟಿದ್ದೀವಿ. ಕಳಲೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹೇಶ್ ಮಾತನಾಡಿ, ಪಶು ಇಲಾಖೆ ನಡೆಸುತ್ತಿರುವ ಈ ಕಾರ್ಯಕ್ರಮ ಉತ್ತಮವಾಗಿದೆ. ಪ್ರತಿ ವರ್ಷ ಇಂತಹ ಕಾರ್ಯಕ್ರಮಗಳು ನಡೆಯುತ್ತಿರಬೇಕು ಎಂದರು. ಸುಬ್ಬಣ್ಣ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಸಿವಿ ಪ್ರಸಾದ್ ಮಾತನಾಡಿ, ಕೃಷಿ ಜೊತೆಗೆ ಹೈನುಗಾರಿಕೆ ಗ್ರಾಮೀಣ ಪ್ರದೇಶದಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಸರ್ಕಾರದ ಇಂತಹ ಕಾರ್ಯಕ್ರಮಗಳನ್ನು ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ದೊಡ್ಡಬಳ್ಳಾಪುರ ನಗರದ ಅಂಬೇಡ್ಕರ್ ಸ್ನೇಹ ಬಳಗದವರಿಂದ ಸಿದ್ದೇನಾಯಕನಹಳ್ಳಿಯಲ್ಲಿ ನಿರ್ಮಿಸಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಇಂದು ಉದ್ಘಾಟನೆ ಮಾಡಿದರು. ದೊಡ್ಡಬಳ್ಳಾಪುರ ನಗರದ ಅಂಬೇಡ್ಕರ್ ಸ್ನೇಹ ಬಳಗದವರಿಂದ ಸಿದ್ದೇನಾಯಕನಹಳ್ಳಿಯಲ್ಲಿ ನಿರ್ಮಿಸಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಇಂದು ಉದ್ಘಾಟನೆ ಮಾಡಿದರು. ಈ ವೇಳೆ ಮಾತನಾಡಿದ ಸಚಿವರು, ದೇಶಕ್ಕೆ ಶ್ರೇಷ್ಠ ಸಂವಿಧಾನ ತಂದುಕೊಟ್ಟ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಮಾಡಿದ್ದು ತುಂಬಾ ಸಂತಸ ತಂದಿದೆ. ಎಲ್ಲರೂ ಶಿಕ್ಷಣವನ್ನು ಪಡೆಯಬೇಕು, ಉತ್ತಮ ಶಿಕ್ಷಣ ಪಡೆದು ದೇಶದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದ ನರೇಗಾ ಹೆಸರು ಬದಲಾವಣೆ ವಿಚಾರ ಕುರಿತು ಮಾತನಾಡಿದ ಅವರು, ಅದೊಂದು ದುರಂತ ವಿಚಾರ. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ಚೇತನ ಮಹಾತ್ಮ ಗಾಂಧಿ. ರಾಮ ಯಾರಿಗೂ ಬೇಡ ಅಂತ ಹೇಳಲ್ಲ. ಮನೆಯಲ್ಲಿ ರಾಮನಿಗೂ ಆಂಜನೇಯನಿಗೂ ಪೂಜೆ ಮಾಡುತ್ತೇವೆ. ಸಮಾಜ ಸುಧಾರಣೆ, ಸಮಾನತೆ ಸಾರುವ ಉದ್ದೇಶದಿಂದ ಮಹಾತ್ಮ ಗಾಂಧಿ ಹೆಸರು ಇಟ್ಟಿದ್ದೆವು. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ನಾನು ಸಚಿವನಾಗಿದ್ದಾಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಮಾಡಿದರು. ಇದನ್ನು ಇಡೀ ದೇಶ ಒಪ್ಪಿತ್ತು. ಹೆಸರು ಬದಲಾವಣೆಯಿಂದ ಮೋದಿಗೆ ಗೌರವ ಕಡಿಮೆಯಾಯಿತು. ಒಬ್ಬ ರಾಷ್ಟ್ರಪಿತ, ಜಗತ್ತು ಒಪ್ಪಿರುವ ವ್ಯಕ್ತಿಯ ಹೆಸರು ಬದಲಾವಣೆ ಮಾಡಿ ನೀವು ಏನು ಕಿರೀಟ ಇಟ್ಟುಕೊಳ್ಳುತ್ತೀರಿ? ಯಾರಿಗೆ ಗೊತ್ತಿಲ್ಲ ರಾಮ? ನೀವು ಎಷ್ಟು ಜನ ಬರೆಯುತ್ತಿದ್ದೀರಾ ರಾಮಕೋಟಿ? ನಾನು ನಿತ್ಯ ರಾಮಕೋಟಿ ಬರೆಯುತ್ತೇನೆ. ನೀವು ಓಟು ಪಡೆಯಲು ರಾಮನನ್ನು ಉಪಯೋಗಿಸಬೇಡಿ. ಆತ್ಮಶುದ್ಧವಾಗಿ ರಾಮನನ್ನು ಪ್ರೀತಿ ಮಾಡಿ ಪೂಜೆ ಮಾಡಿ. ಗಾಂಧೀಜಿ ಹೆಸರು ಬದಲಾಯಿಸಿದ್ದಕ್ಕೆ ನಮಗೆಲ್ಲ ನೋವಿದೆ. ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡುತ್ತೇವೆ ಎಂದರು. ಇದೊಂದು ದುರಂತ. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಮಹಾನ್ ಚೇತನ, ಇಡೀ ಜಗತ್ತೇ ಒಪ್ಪುವಂಥ ಮಹಾನ್ ಚೇತನ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸಿ ರಾಮರು ಯಾರಿಗೂ ಬೇಡ ಅಂತ ಹೇಳೋಣ. ಮನೆಯಲ್ಲಿ ದಿನ ಪೂಜೆ ಮಾಡ್ತೀವಿ. ವೆಂಕಟರಮಣಯ್ಯರು ಹೇಳಿದ್ರಲ್ಲ, ಪೂಜೆ ಇಲ್ಲದೆ ಇಲ್ಲ ರಾಮರಿಗೂ ಆಂಜನೇಯನಿಗೆಲ್ಲ ಮಾಡ್ತೀವಿ. ಆದರೆ ಈ ದೇಶಕ್ಕೆ ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಬೇಕಂತ, ಸಮಾನತೆಯನ್ನು ಕಾಣಬೇಕಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಈ ಬಡವರಿಗೆ
ಕೂಲಿ ಮಾಡೋ ಜನಕ್ಕೆ ಜೀವನಕ್ಕೆ ದಾರಿ ಮಾಡಿಕೊಟ್ರು. ಅದಕ್ಕೆ ಅವರ ಹೆಸರನ್ನ ನಾನು ಕೂಡ ಮಂತ್ರಿ ಇದ್ದೆ, ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿಯವರು ಈ ತೀರ್ಮಾನ ಮಾಡಿ ಇಟ್ಟರು. ಇಡೀ ದೇಶದ ಜನ ಒಪ್ತಾರೆ. ಅದನ್ನು ಯಾಕೆ ಈ ರೀತಿ ಮಾಡಿದ್ದಾರೆ? ಅವ್ರಿಗೆ ಗೌರವ ಕಮ್ಮಿ ಆಯ್ತು ಮೋದಿಯವರಿಗೆ. ಇದರಿಂದ ಕಳಂಕ ಬಂತು. ಒಬ್ಬ ರಾಷ್ಟ್ರ ಪಿತ ಮಹಾನ್ ಚೇತನ ಜಗತ್ತೊಪ್ಪಿಕೊಂಡಿರೋ ವ್ಯಕ್ತಿ ಹೆಸರನ್ನು ಬದಲಾಯಿಸಿ ನಿಮಗೆ ಏನು ಕಿರೀಟ ಇಟ್ಕೊಳ್ತೀರಿ? ಯಾರಿಗೆ ಗೊತ್ತಿಲ್ಲ ರಾಮನು? ನೀವು ಎಷ್ಟು ಜನ ಬರೀತೀರಿ ರಾಮಕೋಟಿ? ನಾನು ದಿನ ರಾಮಕೋಟಿ ಬರೀತೀನಿ. ಎಷ್ಟು ಜನ ಬರೀತೀರಿ? ಸುಮ್ಮನೆ ಹೇಳ್ತೀರಿ, ಹೆಸರು ಹೇಳಿ ಓಟ್ ತಗೊಳಕ್ಕೆ ರಾಮನ ಉಪಯೋಗಿಸ್ಬೇಡ್ರಿ. ಆತ್ಮಶುದ್ಧವಾಗಿ ರಾಮನ ಪ್ರೀತಿ ಮಾಡಿ ಪೂಜೆ ಮಾಡಿ. ಗಾಂಧೀಜಿಯವರು ಅಂಥ ಮಹಾನ್ ಚೇತನ ಹೆಸರನ್ನು ಬದಲಾಯಿಸಿದ್ರೆ ನಮಗೆಲ್ಲ ನೋವಿದೆ. ಇದಕ್ಕೆ ಹೋರಾಟ ನಡೆಸ್ತೀವಿ. ಇನ್ನು ಸಚಿವ ಕೃಷ್ಣ ಬೈರೇಗೌಡ ಭೂಕಬಳಿಕೆ ವಿಚಾರ ಕುರಿತು ಮಾತನಾಡಿ, ನಾನು ಅಲ್ಲೇ ಇದ್ದು ರಾಜಕಾರಣ ಮಾಡಿದವನು. ಅದು ಮೂಲತಃ ಅವರ ಪೂರ್ವಜರ ಆಸ್ತಿ. ಅವರ ಚಿಕ್ಕಪ್ಪನವರು ವ್ಯವಸಾಯ ಮಾಡುತ್ತಿದ್ದರು. 100 ವರ್ಷಗಳ ಇತಿಹಾಸವಿದೆ. ಕೃಷ್ಣ ಬೈರೇಗೌಡರಿಗೆ ಗೊತ್ತಿಲ್ಲ. ಅಸಲಿಗೆ ಅವರು ಹುಟ್ಟಿದರೋ ಇಲ್ಲವೋ ಗೊತ್ತಿಲ್ಲ. ಇಂತಹದನ್ನೆಲ್ಲ ರಾಜಕೀಯಕ್ಕೆ ಬಳಸುತ್ತಿದ್ದಾರೆ. ಒಳ್ಳೆ ಕೆಲಸ ಮಾಡುತ್ತಾರೆ. ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುತ್ತಿದ್ದಾರೆ. ಅದನ್ನು ಸಹಿಸಲಾಗದೆ ತರಳೆ ತಕರಾರು ತರುತ್ತಿದ್ದಾರೆ. ಆರೋಪ ಮಾಡುವವರು ದಾಖಲೆ ಒದಗಿಸಲಿ. ಉತ್ತರ ಕೊಡಲು ಅವರು ತಯಾರಿದ್ದಾರೆ. ಅವರಿಗೂ ಅದಕ್ಕೂ ಸಂಬಂಧವಿಲ್ಲ. ತನಿಖೆಗೆ ಅವರು ತಯಾರಿದ್ದಾರೆ ಎಂದರು. ಬಿಪಿಎಲ್ ಕಾರ್ಡ್ ಎಪಿಎಲ್ ಆಗಿ ಪರಿವರ್ತನೆಯಾಗಿದ್ದರೆ ಅಂತಹವರು ಅರ್ಜಿ ಸಲ್ಲಿಸಲು 15 ದಿನಗಳಲ್ಲಿ ಸೂಕ್ತ ಪರಿಶೀಲನೆ ನಡೆಸಿ ಮತ್ತೆ ಬಿಪಿಎಲ್ ಕಾರ್ಡ್ ಹಿಂದಿರುಗಿಸುವ ಅಧಿಕಾರವನ್ನು ತಹಸೀಲ್ದಾರ್ಗೆ ನೀಡಲಾಗಿದೆ ಎಂದು ಮುನಿಯಪ್ಪ ಹೇಳಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಗೌರಿಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮೂಲ ಸೌಕರ್ಯಗಳು ಮೂಲೆ ಗುಂಪಾಗಿವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ರಾಜಶೇಖರ್ ಗೌರಿಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮೂಲ ಸೌಕರ್ಯಗಳು ಮೂಲೆ ಗುಂಪಾಗಿವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ರಾಜಶೇಖರ್ ಆರೋಪಿಸಿದರು. ಮುದುಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಸರಿಯಾಗಿ ಬೀದಿ ದೀಪಗಳು ಇಲ್ಲ. ಸರಿಯಾಗಿ ಚರಂಡಿ ವ್ಯವಸ್ಥೆ ಇಲ್ಲ. ಗ್ರಾಮದಲ್ಲಿ 30 ವರ್ಷಗಳ ಹಿಂದೆ ನವಗ್ರಾಮ ಎಂದು ರಚನೆ ಮಾಡಿದ್ದು ಅಲ್ಲಿನ 30 ನಿವಾಸಿಗಳು ಗುಡಿಸಿನಲ್ಲಿ ವಾಸ ಮಾಡುತ್ತಿದ್ದಾರೆ. ಅವರಿಗೆ ಸರಿಯಾದ ರೀತಿ ಹಕ್ಕುಪತ್ರ ವಿತರಣೆ ಮಾಡಿಲ್ಲ ಎಂದರು. ಅವರಿಗೆ ಮೂಲಸೌಕರ್ಯ ಕಲ್ಪಿಸಿಕೊಟ್ಟಿಲ್ಲ ಎಂದು ಸುಮಾರು ಬಾರಿ ತಾಲೂಕು ಪಂಚಾಯಿತಿ ಇಒ ಬಳಿ ಚರ್ಚೆ ಮಾಡಿ ನವಗ್ರಾಮದಲ್ಲೇ ಸಾಮಾನ್ಯ ಸಭೆ ಆಯೋಜನೆ ಮಾಡಿ ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳು ಪರಿಹಾರ ಸಿಗುತ್ತದೆ ಎಂದು ಸುಮಾರು ಬಾರಿ ಚರ್ಚೆ ಮಾಡಿದರೂ ಪ್ರಯೋಜನವಾಗಿಲ್ಲ. ಇಂದು ನಡೆಯಬೇಕಾದ ಸಾಮಾನ್ಯ ಸಭೆಯು ರದ್ದು ಮಾಡಿದ್ದಾರೆ. ಮತ ಕೊಟ್ಟ ಜನರಿಗೆ ಮೂಲ ಸೌಕರ್ಯಗಳು ಕೊಡಲಿಲ್ಲ ಎಂಬ ಕೊರಗು ಕಾಡುತ್ತಿದೆ. ಗುಡಿಸಲಿನಲ್ಲಿ ವಾಸವಾಗಿರುವವರಿಗೆ ದಿನಸಿ ನೀಡಿದ್ದೇನೆ, ಟಾರ್ಪಲ್ ನೀಡಿದ್ದೇನೆ. ಕುಡಿಯುವ ನೀರಿನ ವ್ಯವಸ್ಥೆ ನನ್ನ ಸ್ವಂತ ದುಡಿಮೆಯಿಂದ ಸಹಾಯ ಮಾಡಿದ್ದೇನೆ ಎಂದರು. ಇವತ್ತು ಗೌರಿಬಿದನೂರು ತಾಲೂಕು ಮುದುಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನವಗ್ರಾಮ ಆಗಿ 25ರಿಂದ 30 ವರ್ಷ ಆಗಿದೆ. ಇವರಿಗೆ ಸರಿಯಾದ ರೀತಿಯಲ್ಲಿ ಹಕ್ಕುಪತ್ರಗಳು ಕೊಟ್ಟಿಲ್ಲ. ಇಲ್ಲಿ ಹಕ್ಕುಪತ್ರಗಳು ಕೊಟ್ಟಿಲ್ಲ ಹಾಗೂ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿಗಳ ವ್ಯವಸ್ಥೆ ಇಲ್ಲ. ಗ್ರಾಮ ಅಂದ್ರೆ ಒಂದು ಹೊಸ ಗ್ರಾಮ ನಿರ್ಗತಿಕರಿಗೆ ಕೊಡುವಂತ ಗ್ರಾಮ ನವಗ್ರಾಮದಲ್ಲಿ ಆಗ್ಬೇಕು. ಮನೆ ಇರೋಂಥವ್ರು ಡಬಲ್ ಮನೇಲಿ ಕಟ್ಕೊತಾ ಇದ್ದಾರೆ, ಮನೇಲಿ ಇಲ್ದಿದ್ದಂಥವ್ರು ಹಂಗೆ ಇದ್ದಾರೆ. ದಯವಿಟ್ಟು ಇವರಿಗೆ ಸಹಾಯ ಮಾಡಬೇಕು ಅಂತೇಳಿ ಮುದುಗೆರೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಬೇಕಾದಷ್ಟು ಸಮಾಜ ಸೇವಕರಿಂದ ಕೆಂಪರಾಜು ಅವರಿಂದ ಸಹಾಯಾಸ್ತ್ರಗಳು ಸಮೇತ ಇಸ್ಕೊಬಂದು ಕೊಟ್ಟಿದ್ದೀನಿ. ನಾನು ಸಮೇತ ಕೈಲಾದಷ್ಟು ಸಹಾಯಗಳು ಮಾಡಿದ್ದೀನಿ. ಇನ್ನೆಷ್ಟು ಸ್ವಾಮಿ ಸಮಾಜ ಸೇವಕರು ಮಾಡ್ತಾರೆ? ಇನ್ನೆಷ್ಟು ಸ್ವಾಮಿ ನಾನು ಸಹಾಯ ಮಾಡೋಕ್ಕಾಗ್ತೈತೆ? ಅಧಿಕಾರಿಗಳು ಕೂಡಲೇ ಬಂದು ನಾಳೆ ಇವರಿಗೆ ಚರಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಮನೆ ವ್ಯವಸ್ಥೆ ಮಾಡದವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಪಂಚಾಯಿತಿ ಮುಂದೆ ಮತ್ತು ಇಒ ಆಫೀಸ್ ಹತ್ರ ಮಾಡಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.
ಸಚಿವ ಕೃಷ್ಣ ಬೈರೇಗೌಡರ ಏಳಿಗೆ ಸಹಿಸದ ಕೆಲ ವ್ಯಕ್ತಿಗಳು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಎಂದು ಚೌಡದೇನಹಳ್ಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮೇಲೆ ಬಂದಿರುವ ಆರೋಪಗಳನ್ನು ಕುರಿತು ಮಾತನಾಡಿದ ಗ್ರಾಮಸ್ಥರು, ಕೃಷ್ಣ ಬೈರೇಗೌಡರ ಏಳಿಗೆ ಸಹಿಸದ ಕೆಲವರು ಅವರ ಹೆಸರಿಗೆ ಮಸಿ ಬಳಿಯಲು ಈ ರೀತಿ ಆರೋಪ ಮಾಡುತ್ತಿದ್ದಾರೆ ಎಂದರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮೇಲೆ ಬಂದಿರುವ ಆರೋಪಗಳನ್ನು ಕುರಿತು ಮಾತನಾಡಿದ ಗ್ರಾಮಸ್ಥರು, ಕೃಷ್ಣ ಬೈರೇಗೌಡರ ಏಳಿಗೆ ಸಹಿಸದ ಕೆಲವರು ಅವರ ಹೆಸರಿಗೆ ಮಸಿ ಬಳಿಯಲು ಈ ರೀತಿ ಆರೋಪ ಮಾಡುತ್ತಿದ್ದಾರೆ ಎಂದರು. ಹಲವು ವರ್ಷಗಳ ಮೊದಲು ಅಲ್ಲಿ ವ್ಯವಸಾಯ ಕಾಲೇಜು ಇತ್ತು. ಕೃಷ್ಣ ಬೈರೇಗೌಡರ ತಾತ ಚೌಡೇರೆಡ್ಡಿ ಅರ್ಜಿ ಹಾಕಿದ್ದು ಟೆಂಡರ್ನಲ್ಲಿ ಹಣಕಾಸು ಒದಗಿಸದೆ ಸಾಧ್ಯವಾಗದಿದ್ದಾಗ ಅದು ಬೇರೆಯವರ ಹೆಸರಿಗೆ ಆಗಿತ್ತು. ನಂತರ ರಾಜಿಯಾಗಿ ಅದು ಕೃಷ್ಣ ಬೈರೇಗೌಡರ ತಾತ ಚೌಡೇಗೌಡರ ಹೆಸರಿಗೆ ಬಂದಿತ್ತು ಎಂದರು. ಮೇಲೆ ಆಪಾದನೆ ಬಂದೈತೆ, ಅದೆಲ್ಲ ಶುದ್ಧ ಸುಳ್ಳು. ಕಾರಣ ಯಾಕಂತಂದರೆ ಅವರು ಒಂದೊಂದು ಮೆಟ್ಟಾಗಿ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ಸಹಿಸೋಕ್ಕಾಗದಿರ ಇನ್ನು ಮುಂದೆ ಇದ್ದರೆ ಇವ್ರು ನಮಗೆ ತೊಂದರೆ ಅಂತ ಅದನ್ನು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಇವರು ಇದನ್ನು ಎತ್ತಿಕಟ್ಟಿ ಇವಾಗ ಬಿಟ್ಟಿರೋದಿದು. ಯಾಕಂತಂದರೆ ಇದು ಇವಾಗ ಇವ್ರು ಹೇಳ್ದಂಗೆ, ರಮೇಶ್ ಅವ್ರು ಹೇಳ್ದಂಗೆ 6 ಸತಿ MLA ಆದಾಗ ಕೇಳಲಿಲ್ಲ, ಮಂತ್ರಿಗಳಾದ ಕಾನೂನು ಮಂತ್ರಿ ಆದಾಗ, ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆದಾಗ ಕೇಳಲಿಲ್ಲ. ಯಾವಾಗ ಕೇಳ್ತೀವಿ, ಈಗ ಯಾಕೆ ಬರ್ತದೆ ಇದು? ಹಾಂ, ಒಂದು. ಎರಡನೇದು, ಈಗ ಅವ್ರು ಏನೋ 1952ರಲ್ಲಿ ಏನೋ ಮಹಾರಾಜರು 53ರಲ್ಲಿ ಮಹಾರಾಜರು ಲೀಸ್ಗೆ 10 ವರ್ಷಕ್ಕೆ ಕೊಟ್ಟಿದ್ದಾರಂತೆ. ಅದನ್ನು ಲೀಸು 9 ವರ್ಷಕ್ಕೇ 1 ವರ್ಷ ಮೊದಲೇ ಅವರು ಮಾರಾಟಕ್ಕಿಟ್ರಂತೆ. ಮಾರಾಟಕ್ಕಿಟ್ಟಾಗ ಇವ್ರು ತಗೊಳಕ ದುಡ್ಡು ಏನೋ ಅವಳು ಇರ್ಬೇಕಾಗ್ತೀರಾ ಯಾರೋ ಮುಸ್ಲಿಂ ಅವ್ರಿಗೆ ಮಾರಿದ್ರಂತೆ. ಅವ್ರ ಹತ್ರ ಇವರು ಕ್ರಯ ಮಾಡ್ಕೊಂಡಿದ್ದಾರೆ. ಕ್ರಯದಲ್ಲಿ 256 ಎಕರೆ ಪ್ಲಸ್ 80 ಎಕರೆ ಖರಾಬು, ಅದ್ರ ಜೊತೆಗೆ 21 ಎಕರೆ ಕೆರೆ, ಊರು, ಸ್ಮಶಾನ ಅಂತೇನೋ ಹೇಳ್ತಾ, ಅದು ಬರೀ ಪೇಪರಲ್ಲಿ ಐತಂತೆ, ಪಾಣಿನಲ್ಲಿ ಎಲ್ಲಿಯೂ ಸ್ಮಶಾನ ಅಂತ ತೋರಿಸಿಲ್ಲ ಅಂತೆ. ಅದನ್ನು ಅಲ್ಲಿ ಕೆಲವರು ಕೆರೆ ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಆರೋಪಿಸುತ್ತಿದ್ದಾರೆ. ಆದರೆ ಕೆರೆ ಇರುವುದೇ ಅವರ ಜಮೀನಿನಲ್ಲಿ. ಕೃಷ್ಣ ಬೈರೇಗೌಡರಿಗೂ ಜಮೀನಿಗೂ ಯಾವುದೇ ಸಂಬಂಧವಿಲ್ಲ. ಅಲ್ಲಿ ಜನನೇ ಇಲ್ಲದಾಗ ಸ್ಮಶಾನ ಎಲ್ಲಿಂದ ಬಂತು? ಈ ಜಮೀನು ಅವರ ತಾತ ಚೌಡೇಗೌಡ ಕೊಂಡುಕೊಂಡಿದ್ದು, ವ್ಯವಸಾಯ ಅವರೇ ಮಾಡುತ್ತಿದ್ರು. ಡಿಜಿಟಲೀಕರಣ ಮಾಡಿದ್ದರಿಂದ ನಿಕ್ಕರು, ಪಂಚೆ ಮತ್ತು ಪ್ಯಾಂಟ್ ಹಾಕಿಕೊಂಡು ಬಂದ ಎಲ್ಲರಿಗೂ ಸಮನಾಗಿ ದಾಖಲೆಗಳು ಸಿಗುತ್ತಿವೆ. ಡಿಜಿಟಲೀಕರಣ ಮಾಡಿರುವುದರಿಂದ ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಈ ರೀತಿ ಆರೋಪ ಮಾಡಿದ್ದಾರೆ. ರಾಜಕಾರಣಕ್ಕೆ ಬರುವ ಮೊದಲು ಅವರು ಅಮೆರಿಕದಲ್ಲಿದ್ದರು. ಅವರು ರಾಜಕಾರಣ ಬೇಕು ಎಂದು ಬಂದವರಲ್ಲ, ಜನರೇ ಅವರನ್ನು ರಾಜಕಾರಣಕ್ಕೆ ತಂದರು. ನಾವೇ ಹೋದರೂ ದಾಖಲೆಗಳು ಸರಿ ಇದ್ದರೆ ಮಾತ್ರ ಕೈಗೊಳ್ಳುತ್ತಾರೆ, ಇಲ್ಲವಾದರೆ ಹತ್ತಿರಕ್ಕೂ ಕರೆಸಿಕೊಳ್ಳುವುದಿಲ್ಲ. ಅವರ ಬೆಳವಣಿಗೆ ಸಹಿಸದ ಕೆಲವರು ಈ ರೀತಿ ಆರೋಪ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಅದೇ 1 ಎಕರೆ ಅದೆಷ್ಟು ಮಶಾಣ ಅಲ್ಲಿ ಯಾರು ಹೋಗಿರೋದು? ಯಾವ ಜನನೇ ಇಲ್ಲಲ್ಲ, ಮಶಾಣ ಆ ಊರಾಗ ಇಲ್ಲ. ಮಶಾಣ ಎಲ್ಲಿಂದ ಬಂದದ್ದು? ಎಲ್ಲ ಇದು ಶುದ್ಧ ಸುಳ್ಳು. ಸುಮ್ಮನೆ ಅವ್ರ ಮೇಲೆ ಹೇಳ್ತಾ, ಅವ್ರಿಗೇನು ಬೇಕೇ ಆಗಿಲ್ಲ. ಏನೇನು ಯಾತಕ್ಕೆ ಬೇಕು ಅವ್ರಿಗೆ ಮಕ್ಕಳ ಮರ ಕೃಷ್ಣ ಬೈರೇಗೌಡರಿಗೆ ಏನೂ ಇಲ್ಲ ಅವ್ರಿಗೆ. ಅವ್ರು ಹೆಂಗೆ ಒತ್ತುವರಿ ಮಾಡಿದ್ರು ಅವ್ರ ಅಪ್ಪ ಮಾಡ್ಬೇಕು, ಅವ್ರ ಅಪ್ಪನೂ ಮಾಡಲಿಲ್ಲ. ಅವ್ರ ತಾತ ತಗೊಂಡಿದ್ದು ಮಧ್ಯದಲ್ಲಿ ಏನು ಬಂದ್ಬಿಡ್ತಾರೆ ಮಶಾನದು? ಇಲ್ಲ ಬೇರೆ ಊರಿನವ್ರು ಏನ ತಗೊಂಡೋಗಿ ಅಲ್ಲಿ ಹಾಕಿದ್ರೆ ಮಶಾನ ಅಂತ ಹೇಳ್ಬೋದು. ಬೇರೆ ಊರುಗಳವ್ರು ಯಾರಿಗೂ ಅವಕಾಶ ಇಲ್ಲ. ಈಶ್ವರ್, CTV ನ್ಯೂಸ್, ಕೋಲಾರ. ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಅಕ್ರಮವಾಗಿ ವಿದ್ಯುತ್ ಬಳಕೆ ಮಾಡುತ್ತಿರುವುದನ್ನು ತಪ್ಪಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 80% ಹಾಗೂ ರೈತರಿಂದ 20% ಕಟ್ಟಬೇಕೆಂದು ನಿಗದಿಪಡಿಸಿದೆ. ಇಷ್ಟೆಲ್ಲ ಕಟ್ಟಿದರೂ ನಮಗೆ 7.5 HP ವರೆಗೂ ಮಾತ್ರ ವಿದ್ಯುತ್ ಲಭ್ಯವಾಗಲಿದೆ. ಬಯಲುಸೀಮೆ ಜಿಲ್ಲೆಗಳಿಗೆ 10 ರಿಂದ 20 HP ವಿದ್ಯುತ್ ಅಗತ್ಯವಿರುವುದರಿಂದ ಈ ಆದೇಶ ಹಿಂಪಡೆದು 25 HP ವರೆಗೂ ವಿದ್ಯುತ್ ಒದಗಿಸಬೇಕೆಂದು ಒತ್ತಾಯಿಸಿ ರಾಜ್ಯ ರೈತ ಸಂಘ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ರೈತರ ಪಂಪ್ಸೆಟ್ಗಳಿಗೆ PM ಕುಸುಮಾಬಿ ಯೋಜನೆಯಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ 80%, ಉಳಿದ 20% ಹಣ ರೈತರು ಕಟ್ಟಬೇಕೆಂದು ನಿಗದಿಗೊಳಿಸಲಾಗಿದ್ದು, ಇಷ್ಟು ಕಟ್ಟಿದರೂ 7.5 HP ವಿದ್ಯುತ್ ಸಿಗಲಿದ್ದು,
10 HP ವಿದ್ಯುತ್ ಬೇಕಾದರೆ 1 ಲಕ್ಷ ರೂಪಾಯಿಗಳು ಹೆಚ್ಚಾಗಿ ಕಟ್ಟಬೇಕೆಂದು ತಿಳಿಸಿದ್ದಾರೆ. ಇದರಿಂದ ಬಯಲುಸೀಮೆ ಭಾಗದ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ 1,000 ಅಡಿಯಿಂದ ಹಿಡಿದು 1,500 ಅಡಿಯವರೆಗೂ ಬೋರ್ ಕೊರೆದಿರುವುದರಿಂದ 10-20 HP ವಿದ್ಯುತ್ ಅವಶ್ಯಕತೆ ಇದೆ. ಹಾಗಾಗಿ ಇಂತಿಷ್ಟೇ HP ಎಂದು ನಿಗದಿಗೊಳಿಸುವುದು ಬೇಡ. ರೈತರು ಬಳಸುವ ಅಷ್ಟು HP ವಿದ್ಯುತ್ ಒಂದೇ ದಾರದಲ್ಲಿ ನೀಡಬೇಕೆಂದು ಒತ್ತಾಯಿಸಿ ಇನ್ನು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿ ಮುಂದೆ ಕೊಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾರ್ಯದರ್ಶಿ ನೆಲಮಾಕಲಹಳ್ಳಿ ಗೋಪಾಲ್, ನಮಗೆ 10 HP ಮೇಲೆ ವಿದ್ಯುತ್ ಬೇಕೆಂದರೆ 1 ಲಕ್ಷ ಹೆಚ್ಚಾಗಿ ಕಟ್ಟಿಸಿಕೊಳ್ಳುತ್ತಿದ್ದಾರೆ. ಅಷ್ಟು ಹಣ ಕೊಟ್ಟು ಸಂಪರ್ಕ ಪಡೆದ್ರು 100 ಮೀಟರ್ ಪೈಪ್ ಮತ್ತು ಕೇಬಲ್ ಕೊಡುತ್ತಾರೆ. ಅದನ್ನು ಬೆಸ್ಕಾಂ ಅಧಿಕಾರಿಗಳು ಕೊಡದೆ ಏಜೆನ್ಸಿಗಳಿಗೆ ನೀಡಿದ್ದಾರೆ. ಆದ್ದರಿಂದ ಈ ವ್ಯವಸ್ಥೆ ಕೈಬಿಟ್ಟು ಬೆಸ್ಕಾಂ ಅಧಿಕಾರಿಗಳೇ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಕೋಲಾರ, ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ 25 HP ವರೆಗೆ ವಿದ್ಯುತ್ ನೀಡಬೇಕೆಂದು ಒತ್ತಾಯಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ರೈತರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇವತ್ತು ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರ ಅಕ್ರಮ ಬೋರ್ವೆಲ್ಗಳಿಗೆ ಸಕ್ರಮವಾಗಿ ವಿದ್ಯುತ್ ಪೂರೈಕೆ ಮಾಡ್ತೀವಿ ಅಂತೇಳಿ ಸೋಲಾರ್ ಯೋಜನೆಯನ್ನು, ಕುಸುಂಬಿ ಅಂತ ಯೋಜನೆಯನ್ನು ಜಾರಿ ಮಾಡಿದೆ. ಇದರಲ್ಲಿ 3 HP-ಗಳಿಂದ 10 HP-ಗಳವರೆಗೂ 80% ಸರ್ಕಾರ ಭರಿಸ್ತದೆ, ಇನ್ನು 20% ರೈತರ ವಂತಿಗೆ ಅಂತೇಳಿ ಅನುಮೋದನೆ ಮಾಡಿ ಲಿಸ್ಟ್ ಜಾರಿ ಮಾಡ್ತು. ಇವತ್ತು ಕೇಂದ್ರ ಸರ್ಕಾರ 30%, ರಾಜ್ಯ ಸರ್ಕಾರ 50% ಕಟ್ತೀವಿ ಅಂತೇಳಿ ಜಾರಿ ಮಾಡಿದೆ. ಇದೇ ಡಿಸೆಂಬರ್ 15ರಿಂದ ಅದನ್ನು ಜಾರಿ ತಂದಿದ್ದಾರೆ. ಇದು ರಾಜ್ಯ ಸರ್ಕಾರ 50% ಕೊಡ್ತಕ್ಕಂಥದ್ದು ಬರೀ 7.5 HP ಮಾತ್ರ. ಕೇಂದ್ರ ಸರ್ಕಾರ 30% ಪೂರಕವಾಗಿ ಕೊಡ್ತಾ ಇಲ್ಲ. ಅದರಲ್ಲೂ 4%, 5% ಕಡಿತ ಮಾಡಿದೆ. ಇದನ್ನು ಸರ್ಕಾರದ ಅನುಮೋದನೆ ಮಾಡಿರ್ತಕ್ಕಂಥವ್ರ ಕಡೆಯಿಂದ ತಪ್ಪಾಗಿದೆಯೋ ಇಲ್ಲ, ಇದನ್ನು ಪ್ರಿಂಟು ಮಾಡಿ ಇಲ್ಲಿಗೆ ಚಾಲನೆ ಕೊಟ್ಟಿರ್ತಕ್ಕಂಥವ್ರ ಕಡೆಯಿಂದ ತಪ್ಪಾಗಿದೆಯೋ ಅದು ನಮಗೆ ಅರಿವಿಲ್ಲ. ಆದ್ದರಿಂದ ಇವೆಲ್ಲವನ್ನು ಜಾರಿ ಮಾಡಿರ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನು ಜಾರಿ ಮಾಡಿದ್ದೀರಾ, ಸೋಲಾರ್ ಯೋಜನೆಯಿಂದ ನಮಗೇನು ತೊಂದರೆ ಇಲ್ಲ, ನಾವು ಅದರ ವಿರೋಧಿಗಳಲ್ಲ. ಆದರೆ ನಮ್ಮ ಇವತ್ತು ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಅವಳಿ ಜಿಲ್ಲೆಗಳಲ್ಲಿ ನೀರಿನ ಅಂತರ 1500ರಿಂದ 2000 ಅಡಿಗಳವರೆಗೂ ಹೋಗಿದ್ದಾವೆ. ಅಂಥದ್ರಲ್ಲಿ ನಮಗೆ 10 HP, 5 HP, 7.5 HP ಮೋಟರ್ಗಳು ಕೆಲಸ ಮಾಡೋದಿಲ್ಲ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ.
ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ತಾಲೂಕಿನಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ನಗರಸಭೆ ಮಾಜಿ ಸದಸ್ಯ ವೆಂಕಟರೆಡ್ಡಿ ಹಾಗೂ ವಿಜಯರಾಘವರೆಡ್ಡಿ ಬೆಂಬಲಿಗರು ಷರತ್ತು ರಹಿತವಾಗಿ ತಮ್ಮ ಬಣ ಸೇರ್ಪಡೆಯಾಗುತ್ತಿರುವುದು ಮತ್ತಷ್ಟು ಶಕ್ತಿ ಬಂದಂತಾಗಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಡಿಎನ್ ವೆಂಕಟರೆಡ್ಡಿ ಮತ್ತು ವಿಜಯರಾಘವರೆಡ್ಡಿ ಅವರನ್ನ ಸ್ವಾಗತಿಸಿ ಮಾತನಾಡಿದರು. ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಕ್ಷೇತ್ರದ ಮತದಾರರಿಗೆ ನೀಡಿದ ಭರವಸೆಯಂತೆ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದೇನೆ. ಜನರಿಗೆ ಅಗತ್ಯವಾಗಿ ಬೇಕಾಗಿರುವ ಮೂಲ ಸೌಕರ್ಯಗಳಾದ ರಸ್ತೆ, ಕುಡಿಯುವ ನೀರು, ವಸತಿ, ನಿವೇಶನಗಳನ್ನು ಒದಗಿಸಲು ಮೊದಲ ಆದ್ಯತೆಯನ್ನು ನೀಡುತ್ತಿರುವುದಾಗಿ ತಿಳಿಸಿದರು. ಹಾಗೆ ಮತ್ತೊಮ್ಮೆ ಮುಖ್ಯಾಂಶಗಳು. ಜಮೀನು ವಿವಾದದ ಗಲಾಟೆ ನಂತರ ಮನೆಯಿಂದ ಹೋದವ ಶವವಾಗಿ ಪತ್ತೆ. ಶೆಡ್ಡೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆ. ಆತ್ಮಹತ್ಯೆಯೋ ಕೊಲೆಯೋ ಪೊಲೀಸರ ತನಿಖೆ. ಮೋಜು ಮಸ್ತಿ ಮಾಡಲು ಸ್ನೇಹಿತೆಯರಿಗೆ ಪಂಗನಾಮ ಹಾಕಿದ ಕಿಲಾಡಿ ಜೋಡಿ. ಕೆಲಸ ಕೊಡಿಸೋದಾಗಿ ನಂಬಿಸಿ ಹಣ ಪಡೆದು ವಂಚನೆ ಆರೋಪ. ಲಕ್ಷಾಂತರ ರೂಪಾಯಿ ಹಣ ಪಡೆದು ನಂತರ ಕೆಲಸನೂ ಇಲ್ಲ, ವಾಪಸ್ ಹಣನೂ ಕೊಡದೆ ಧೋಕಾ. ಗುಡಿಬಂಡೆ ಅಗ್ನಿಶಾಮಕ ಠಾಣೆಗಿಲ್ಲ ಮೂಲ ಸೌಕರ್ಯ. ವಸತಿಗಳಿಗೆ ಕಾಂಪೌಂಡ್, ಸೋಲಾರ್ ಸೌಲಭ್ಯ ಸೇರಿ ಮೂಲ ಸೌಕರ್ಯಗಳೇ ಇಲ್ಲ. ತುರ್ತು ಸಂದರ್ಭದಲ್ಲಿ ರಕ್ಷಣೆ ಮಾಡುವವರಿಗೆ ರಕ್ಷಣೆಯೇ ಇಲ್ಲ. ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ. ಅಧ್ಯಕ್ಷರಾಗಿ ಎ ಶಶಿಕುಮಾರ್ ಗೆಲುವು. ಇತರೆ ಪದಾಧಿಕಾರಿಗಳ ಅವಿರೋಧ ಆಯ್ಕೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.